ಕಂಪನಿ, ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಕೇಳುಗರೆ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ರೈತ ಉತ್ಪಾದಕ ಕಂಪನಿಗಳಲ್ಲಿ ಹಣಕಾಸು ನಿರ್ವಹಣೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಚಾರ್ಟರ್ಡ್ ಅಕೌಂಟೆಂಟ್ಗಳಾದ BV ಮಹೇಶ್ ಮತ್ತು K ಮಂಜು. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಮಹೇಶ್ ಅವರೇ ನಮಸ್ಕಾರ. ನಮಸ್ಕಾರ. ಮಂಜು ಅವರೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ತಾವಿಬ್ಬರು ಇವತ್ತು ರೈತ ಉತ್ಪಾದಕ ಕಂಪನಿಗಳಲ್ಲಿ ಹಣಕಾಸಿನ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು, ಏನೇನು ರೆಕಾರ್ಡ್ಸ್ಗಳನ್ನು ಅವರು ಇಟ್ಕೋಬೇಕಾಗತ್ತೆ, ಚಾರ್ಟೆಡ್ ಅಕೌಂಟೆಂಟ್ಗಳ ಒಂದು ಪಾತ್ರ ಏನು, ಆಡಿಟರ್ಗಳನ್ನೇನಾದರೂ ಅವರು ನೇಮಿಸ್ಕೋಬೇಕಾಗ್ತದ, ಹೀಗೆ ಒಂದು ರೈತ ಉತ್ಪಾದಕ ಕಂಪನಿಯ ಹಣಕಾಸು ನಿರ್ವಹಣೆಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು. ನಮಸ್ಕಾರ. ಇದು ನಾವೇನು ರೈತ ಉತ್ಪಾದಕ ಕಂಪ್ನಿಗಳು ಅಥವಾ ಏನೋ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಅಂತ ಏನು ಹೇಳ್ತೀವಿ, ಇದು ಹೌದು ಹಣಕಾಸಿನ ನಿರ್ವಹಣೆ ಅನ್ನೋದು ವಿಚಾರ ಬಂದಾಗ ಪ್ರತಿಯೊಂದು ಕಂಪ್ನಿಗಳು ಅವ್ರದ್ದು ಲೆಕ್ಕ ಪುಸ್ತಕಗಳನ್ನು ಇಟ್ಕೊಳ್ಳೇಬೇಕು ಕಂಪಲ್ಸರಿ. ಕಂಪ್ನೀಸ್ ಆ್ಯಕ್ಟು ಇದೆ, 2013 ಆ್ಯಕ್ಟು, ಅದ್ರ ಪ್ರಕಾರನೇ ಎಲ್ಲ ಕಂಪ್ಲೀಟಾಗಿ ಮೇಂಟೈನ್ ಮಾಡಬೇಕು. ಮೊದಲು ಏನಿತ್ತು, ಕೋಪ್ರೇಟಿವ್ ಮಾಡೆಲ್ ಇತ್ತು. ಕೋಪ್ರೇಟಿವ್ ಮಾಡೆಲು ಕಂಪ್ನೀಸ್ ಆ್ಯಕ್ಟಲ್ಲಿ ಇರಲಿಲ್ಲ. ಆ ಮಾಡೆಲ್ನ ಫಸ್ಟು 2003 ಫಸ್ಟು 1956 ಆ್ಯಕ್ಟಲ್ಲಿ ತೊಗೊಬಂದರು. ಅದನ್ನು ನೆಕ್ಸ್ಟು ಇಂಪ್ರೂವ್ ಮಾಡ್ಕೊಬಂದಿದ್ದಾರೆ. ಈ ಇಲಾಖೆ ಏನಾಗುತ್ತೆ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಲ್ಲಿ ಒಡೆ ಬರುತ್ತೆ. ತುಂಬ ಕಂಪ್ಲೇನ್ಸಸ್ ಇರುತ್ತೆ. ನಮ್ಮ ಕೋಪರೇಟಿವ್ ಸೆಕ್ಟರ್ಗೆ ಕಂಪೇರ್ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಕಂಪ್ಲೇನ್ಸಸ್ ಇರುತ್ತೆ. ಬಟ್ ಎಲ್ಲ ಕಂಪ್ಲೇನ್ಸಸ್ಸು ಆನ್ಲೈನು. ಸೊ ಯಾವುದು ಆಫ್ಲೈನ್ ಇರೋಲ್ಲ, ಎಲ್ಲ ಆನ್ಲೈನು. ಕಂಪ್ಯೂಟ್ರಲ್ಲಿ ಕೂತ್ಕೊಂಡು ನಿಮ್ಮ ಸಿಸ್ಟಮಲ್ಲಿ ಕೂತ್ಕೊಂಡು ಮಾಡೋಂಥ ಕೆಲಸ. ಈ ಹಣಕಾಸಿನ ನಿರ್ವಹಣೆಗೆ ಬಂದಮೇಲೆ ನಮ್ಮ ಪ್ರಕಾರ ಎಲ್ಲಕ್ಕಿಂತ ಇದು ಸುಲಭವಾದ ಕೆಲಸ ಹಣಕಾಸನ್ನು ನಿರ್ವಹಣೆ ಮಾಡೋವಂಥದ್ದು. ಯಾಕೆಂದರೆ ಹಣಕಾಸು ತರೋದು ಕಷ್ಟ. ನಾವು ತರೋದು ಮಾತಾಡ್ತಿಲ್ಲ, ದುಡ್ಡು ಏನು ಬರುತ್ತೆ ಅದನ್ನು ಹೆಂಗೆ ನಿರ್ವಹಣೆ ಮಾಡೋದು ಅದು ಭಾರಿ ಈಸ್ ಅ ಪೋಸ್ಟ್ ಮಾರ್ಟಮ್ ಅನಾಲಿಸಿಸ್ ಅಷ್ಟೇ. ಅಂದರೆ ಅದೇ ಕಷ್ಟ ಅಂತಾರಲ್ಲ ಸರ್ ಎಲ್ಲರೂ. ಅದು ಅವ್ರದ್ದು ಮಿಸ್ಕನ್ಸೆಪ್ಷನ್, ಅದು ತಪ್ಪು ಗ್ರಹಿಕೆ. ಯಾಕೆಂದರೆ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು, ಒಂದು ಕಸ್ಟಮರ್ ತರಬೇಕು, ಅದು ಆ್ಯಕ್ಚುಲಿ ಕಷ್ಟ. ಬಟ್ ಇಲ್ಲಿ ಬಂದಿರೋ ದುಡ್ಡನ್ನು ನಾವು ಲೆಕ್ಕ ಇಟ್ಕೊಳ್ಳೋದಂತೂ ಅದರಷ್ಟು ಕಷ್ಟ ಇರಲ್ಲ. ವೆರಿ ಸಿಂಪಲ್. ಅದಕ್ಕೆ ನಾವೇಂತೀವಿ ಅಕೌಂಟಿಂಗ್ ಈಸ್ ಎ ಪೋಸ್ಟ್ ಮಾರ್ಟಮ್ ಅನಾಲಿಸಿಸ್ಸು. ಸೊ ಎಲ್ಲ ಟ್ರಾನ್ಸಾಕ್ಷನ್ ಆದಮೇಲೆ ಮಾಡೋವಂಥ ಕೆಲಸ. ಏನು ಈಗ ಕಂಪ್ನೀಸ್ ಆ್ಯಕ್ಟಲ್ಲಿ ಇಂತಿಂಥ ಬುಕ್ಸನ್ನೇ ಮೇಂಟೈನ್ ಮಾಡಬೇಕಂತ ಇದೆ. ಆ ಬುಕ್ಸನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಕೆಲವು ಪೂರಕವಾಗಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಿವ್ ಇರುತ್ತೆ. ಈಗ ಪ್ರೊಡ್ಯೂಸರ್ ಕಂಪ್ನಿಗಳು ಅವರು ಲಾಭ ಗಳಿಸಿರಲಿ ಗಳಿಸ್ತೇ ಇರಲಿ, ಪ್ರತಿಯೊಬ್ಬರು ಸಹ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸನ್ನು ಫೈಲ್ ಮಾಡಲೇಬೇಕು ಕಂಪ್ನಿ ವತಿಯಿಂದ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಪ್ರಾಫಿಟ್ಸ್ ಆರ್ ಲಾಸಸ್ ಮಾಡಲೇಬೇಕು. ಸೊ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಬಂದಮೇಲೆ ಅವರು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನೂ ನೋಡ್ಕೋಬೇಕು. ಆಮೇಲೆ ಕೆಲವಿಗೆ GST ಬರುತ್ತಾ ಅದನ್ನು ಚೆಕ್ ಮಾಡ್ಕೋಬೇಕು ಅವರು. ಯಾಕೆಂದರೆ GSTಲೆಲ್ಲ ನಿಮಗೆ ನೋಟಿಸ್ ಕೊಡೋಕ್ಕೆ ಈಗ ಪ್ರೆಸೆಂಟ್ 4 ವರ್ಷ ಟೈಮ್ ಇರುತ್ತೆ. ಮೊದಲು 3 ವರ್ಷ 5 ವರ್ಷ ಆಯಿತು. ಈಗ ಆ್ಯಸ್ ಆಫ್ ನಾವು 24-25 4 ಇಯರ್ಸ್ವರೆಗೂ ಟೈಮ್ ಇರುತ್ತೆ ನೋಟಿಸ್ ಕೊಡೋಕ್ಕೆ. ನೀವು ಇವಾಗೇನೋ ತಪ್ಪು ಮಾಡಿ 3 ವರ್ಷ 4 ವರ್ಷ ಆದಮೇಲೆ ನೋಟಿಸ್ ಬಂದುಬಿಟ್ರೆ ಇಂಟ್ರೆಸ್ಟ್ ಎಲ್ಲ ಪರ್ಸೆಂಟ್ ಜಾಸ್ತಿ ಬಂದುಬಿಡುತ್ತೆ, 18% ಪರ್ ಆ್ಯನಮ್ ಇಂಟ್ರೆಸ್ಟು. ಅದಕ್ಕೆ ಸಾಮಾನ್ಯವಾಗಿ ಕಂಪ್ನಿಗಳಿಗೆ ಕಂಪ್ನೀಸ್ ಆ್ಯಕ್ಟಲ್ಲಿ ಕಂಪಲ್ಸರಿ ಚಾರ್ಟರ್ಡ್ ಅಕೌಂಟೆಂಟ್ನ ಅವ್ರ ಆಡಿಟರ್ನೇ ಆಗಿ ಇಟ್ಕೋಬೇಕು ಅಂತ ಇರುತ್ತೆ. ಜನರಲಿ ಏನು ಮಾಡ್ತಾರೆ, ಇವೆಲ್ಲ ಸಾಮಾನ್ಯ ಗ್ರಾಮೀಣ ಪ್ರದೇಶದಲ್ಲಿರುತ್ತೆ, ಅವ್ರಿಗೆ ಈ ಚಾರ್ಟರ್ಡ್ ಅಕೌಂಟೆಂಟ್ಸನ್ನು ಹೋಗಿ ಮೀಟ್ ಮಾಡೋವಂಥದ್ದು ಅಥವಾ ಅಕ್ಸೆಸಿಬಿಲಿಟಿ ಏನು ಹೇಳ್ತೀವಿ ಅದು ಸ್ವಲ್ಪ ಕಡಿಮೆ ಇರುತ್ತೆ. ಟ್ರಾನ್ಸಾಕ್ಷನ್ ಎಲ್ಲ ಮುಗಿಸಿ ಕೊನೆಗೆ ಅವ್ರ ಹತ್ರ ಹೋಗ್ತಾರೆ, ಅವಾಗೆಲ್ಲ ಆಗೋಗ್ಬಿಟ್ಟಿರ್ತದೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಏನಪ್ಪ ಅಂತ ಒಂದು ಅವರಿಗೆ ನಮ್ಮದು ಅಡ್ವೈಸು ಅಂದರೆ ಟ್ರಾನ್ಸಾಕ್ಷನ್ ಮಾಡೋಕ್ಕಿಂತ ಮೊದಲು ಕೇಳ್ಕೊಂಡು ಮಾಡಬೇಕು. ಯಾಕೆಂದರೆ ಆಡಿಟರ್ ಮೊದಲೇ ಗೊತ್ತಿರ್ತದೆ. ಪ್ರತಿಯೊಂದು ಜನರಲ್ ಬಾಡಿ ಮೀಟಿಂಗಲ್ಲಿ ಕಂಪಲ್ಸರಿ ಆಡಿಟರ್ ಅಪಾಯಿಂಟ್ ಮಾಡಲೇಬೇಕು. ಈ ಜನರಲ್ ಬಾಡಿ ಮೀಟಿಂಗ್ ಆಗಿದೆ ಅಂದರೆ ಇವತ್ತು ಆಡಿಟರ್ ಅಪಾಯಿಂಟ್ ಆಗಿರ್ತಾನೆ. ಸೊ ಕಂಪ್ನಿಗೆ ಗೊತ್ತು ಯಾರು ನಮ್ಮ CA ಅಂತ. ಸೊ ಅವನು ಈಗ ಸೆಪ್ಟೆಂಬರಲ್ಲಿ ಜನರಲ್ ಬಾಡಿ ಆಗುತ್ತೆ, ಸೆಪ್ಟೆಂಬರಲ್ಲೇ ಗೊತ್ತಾಗಿದೆ 24-25 ಯಾರು ಆಡಿಟ್ರು ಅಂತ. ಸೊ ಅವನನ್ನು ಮೊದಲೇ ಕೇಳ್ಕೊಂಡು ಮಾಡಿಬಿಟ್ರೆ ತುಂಬ ಏನಾಗುತ್ತೆ, ಕಂಪ್ಲೇನ್ಸಸ್ಸು ಎಲ್ಲ ಈಸಿಯಾಗುತ್ತೆ. ನಾಳೆ ನಾನ್ ಕಂಪ್ಲೇನ್ಸಸ್ಗೆ ಲೇಟ್ ಫೀ ಮತ್ತು ಅವೆಲ್ಲ ಇರಲ್ಲ. ಬುಕ್ಸಲ್ಲಿ ಏನೇನಿದೆ ಬರೋದಂತೂ ಸಾಮಾನ್ಯವಾಗಿ ಕ್ಯಾಶ್ ಬರುತ್ತಾ, ಕ್ಯಾಶ್ ಬುಕ್ ಮೇಂಟೈನ್ ಇಟ್ಕೋಬೇಕು. ಒಂದು ಮೇಯ್ನಾಗಿ ಕಂಪ್ನಿಗಳು ಕ್ಯಾಶ್ ಬುಕ್ ಮೇಂಟೈನ್ ಮಾಡಿಬಿಟ್ರೆ 90% ಆಫ್ ದಿ ಪ್ರಾಬ್ಲಮ್ ಏನಾಗುತ್ತೆ, ಸಾಲ್ವ್ ಆಗಿಬಿಡುತ್ತೆ.
ಕೆಲವರಿಗೆ ಈಗ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಇರ್ತಾರೆ, ಅವ್ನಿಗೆ ಡ್ಯೂಟಿ ಅದೇನು ಬುಕ್ಸ್ ಎಲ್ಲ ಏನು ಮೇಂಟೈನ್ ಮಾಡೋವಂಥದ್ದು. ಅದಕ್ಕೋಸ್ಕರನೇ ಕಂಪಲ್ಸರಿ ಏನು ಎಲ್ಲ ಪ್ರೊಡ್ಯೂಸರ್ ಕಂಪ್ನಿಗಳುವೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸನ್ನ ಕಂಪಲ್ಸರಿ ಅಪಾಯಿಂಟ್ ಮಾಡ್ಕೊಳ್ಳೇಬೇಕು. ಅವನು ಎಲ್ಲ ಇದು ಬರೀ ಕ್ಯಾಶ್ ಬುಕ್ ಆಮೇಲೆ ಪ್ರತಿಯೊಂದಕ್ಕೂ ವೋಚರ್ ಇರಬೇಕು. ನಾವೇನೋ ಪರ್ಚೇಸ್ ಮಾಡಿದ್ದೀನಿ, ಪರ್ಚೇಸ್ ಮಾಡೋಕ್ಕೆ ನನ್ನ ಹತ್ರ ವೋಚರ್ ಇರಬೇಕು. ಕೆಲವರು ದುಡ್ಡು ಕೊಟ್ಬಿಟ್ಟಿರ್ತಾರೆ, ಅವ್ರ ಹತ್ರ ಏನು ದಾಖಲಾನೇ ಇರಲ್ಲ ಅದಕ್ಕೆ. ಯಾಕೆಂದರೆ ಸಾರ್ವಜನಿಕ ಸಂಸ್ಥೆ ಇವೆಲ್ಲ, ಅಂದರೆ ಷೇರುದಾರದ್ದು ಇದೆಲ್ಲ. ನಾಳೆ ಬೋರ್ಡು ಅವ್ರಿಗೆಲ್ಲ ಆನ್ಸರಬಲ್ ಜನರಲ್ ಬಾಡಿ ಮೀಟಿಂಗಲ್ಲಿ. ಅದನ್ನೆಲ್ಲ ದಾಖಲೆಗಳು ಭಾರಿ ಇಂಪಾರ್ಟೆಂಟ್ ಇಲ್ಲಿ. ಅದೇ ರೀತಿ ಯಾವುದೇ ಪೇಮೆಂಟ್ ಮಾಡಬೇಕಾದ್ರೂ 10,000ಕ್ಕಿಂತ ಜಾಸ್ತಿ ಇದ್ದರೆ ಕ್ಯಾಶಲ್ಲಿ ಮಾಡಬಾರ್ದು. ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ, ಎಕ್ಸೆಪ್ಷನ್ಗೆಲ್ಲ ಹೋಗೋದು ಬೇಡ. ಜನರಲಿ ಇವಾಗೆಲ್ಲ ಡಿಜಿಟಲ್ ಪೇಮೆಂಟು ಎಲ್ಲ ತುಂಬ ಫಾಸ್ಟಾಗಿದೆ, ಎಲ್ಲ ಇರುತ್ತೆ. ಸೊ ಜನರಲಿ ಯಾವುದೇ ಎಕ್ಸ್ಪೆಂಡಿಚರನ್ನು ಅಥವಾ ಅಸೆಟ್ಸನ್ನು ನೀವು ಪರ್ಚೇಸ್ ಮಾಡೋದಿದ್ರೆ 10,000 ರೂಪಾಯಿ ಅದಕ್ಕಿಂತ ಜಾಸ್ತಿ ಏನಾರು ಅದು ವ್ಯಾಲ್ಯೂ ಇದ್ದರೆ ಅದನ್ನು ಯಾವತ್ತೂ ಕ್ಯಾಶಲ್ಲಿ ಮಾಡಬಾರ್ದು. ಎನಿ ಮೋಡ್ ಅದರ್ ದೆನ್ ಕ್ಯಾಶ್ ಅಂತಾರೆ. ನೀವು UPI ಮಾಡಿ, QR ಕೋಡ್ ಮಾಡಿ, ಚೆಕ್ಕಲ್ಲಿ ಕಳಿಸಿ, ಕ್ರಾಸ್ಡ್ ಚೆಕ್, ಅಕೌಂಟ್ ಪೇಯಿ ಆ ಥರ ಮಾಡಬೇಕಾಗತ್ತೆ. ಅದೊಂದು ಎಲ್ಲ ಈ ಕಂಪ್ನಿಗಳು ತುಂಬ ಗಮನ ಇಟ್ಕೋಬೇಕು. ಕ್ಯಾಶಲ್ಲಿ ಅದು ಸೇಲ್ಸ್ ಮಾಡ್ಬೇಕಾರೆ ಏನೋ ಒಂದು ಇವತ್ತು ಒಂದು ದಿವಸ ಯಾರೊಬ್ಬ ಕಸ್ಟಮರ್ಗೆ 3 ಲಕ್ಷ ರೂಪಾಯಿ ಸೇಲ್ ಮಾಡಿಬಿಟ್ಟಿದ್ದೀನಿ. ಇವಾಗ 269 ST ಅಂತ ಒಂದು ಸೆಕ್ಷನ್ ಇದೆ ಇನ್ಕಮ್ ಟ್ಯಾಕ್ಸಲ್ಲಿ. ಸೊ ಯಾರೂ ಇಂಡಿಯಾದಲ್ಲಿ ಗೂಡ್ಸನ್ನು 2 lakhs ಆ್ಯಂಡ್ ಅಬ್ಬ ಕ್ಯಾಶಿಗೆ ಮಾರಂಗಿಲ್ಲ, ಅದು ಪ್ರಾಹಿಬಿಟೆಡ್. ಈಗ ತುಂಬ ಜನಕ್ಕೆ ಗೊತ್ತಿಲ್ಲ. ಏನು ಅದು ವೈಲೇಷನ್ ಮಾಡಿದ್ರೆ ಪೆನಾಲ್ಟಿ ಗೊತ್ತಾ? 100% ಆಫ್ ದಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸೆಲ್ಲರ್ಗೆ, ಹೌದಾ? ಬೈಯರ್ಗಲ್ಲ. ನೀವು ಸುಮ್ಮನೆ ಟೆಸ್ಟ್ ಮಾಡಿದ್ರೆ ಒಂದು ಜ್ಯುವೆಲರಿ ಅಂಗಡಿ ಹೋಗಿ ಬೈ ಮಾಡಿ 4 ಲಕ್ಷ ರೂಪಾಯಿ ಇದ್ದರೆ ಕ್ಯಾಶ್ ಕೊಡ್ತೀನಿ ಅಂತ ಕೇಳಿ ತೊಗೊಳಲ್ಲ ಅವರು. ಯಾಕೆಂದರೆ ಇಟ್ಸ್ ಇಂಡಿಯಾದಲ್ಲಿ 2 lakhs ಆ್ಯಂಡ್ ಅಬ್ಬ ಏನೂ ಮಾರಂಗಿಲ್ಲ. ಇದು ಅದೇ ನಾವು ಯಾವುದೋ ಮಾರ್ತಾ ಇದ್ದೀವಿ, ಒಬ್ಬನೇ ಕಸ್ಟಮರ್ಗೆ ಒಂದೇ ಸಿಂಗಲ್ ಬಿಲ್ಲು 3 ಲಕ್ಷ ರೂಪಾಯಿ ಆಗಿದೆ, ಅವ್ನು ಕ್ಯಾಶ್ ಕೊಟ್ಟಂತ ತೊಗೋಬಾರ್ದು. ಎನಿ ಮೋಡ್ ಅದರ್ ದನ್ ಕ್ಯಾಶ್. ಓಕೆ, ನಮ್ಮದೇ QR ಕೋಡ್ ಇರ್ತದೆ, ಬೇಕಾದ್ರೆ ಕಂಪ್ನಿದು, ಅಲ್ಲಿ ಟ್ರಾನ್ಸ್ಫರ್ ಮಾಡಿ. ಇಲ್ಲ ಅಕೌಂಟ್ ಪೇಯಿ, ಕ್ರಾಸ್ಡ್ ಚೆಕ್ ಅಥವೇನೋ ಡಿಮ್ಯಾಂಡ್ ಡ್ರಾಫ್ಟ್ ತೊಗೊಳ್ಳಿ, ಅಥವಾ ನೆಟ್ ಬ್ಯಾಂಕಿಂಗಲ್ಲಿ RTGS ಮಾಡಿಸ್ಕೊಳ್ಳಿ. ಇವೆಲ್ಲ ಏನಾಗುತ್ತೆ, ಟ್ರಾನ್ಸಾಕ್ಷನ್ ಮಾಡಿ ಆದಮೇಲೆ ಬಂದುಬಿಟ್ರೆ ಸರಿ ಮಾಡೋಕ್ಕಾಗಲ್ಲ. ಈಸ್ ಆಲ್ರೆಡಿ ಏನಾಗಿರುತ್ತೆ, ಟ್ರಾನ್ಸಾಕ್ಷನ್ನು ಅದು ಮುಗ್ದೋಗ್ಬಿಟ್ಟಿರ್ತದೆ. ತುಂಬ ಜನ 100% ಪೆನಾಲ್ಟಿ ಅದಕ್ಕೆ, ಸಿವಿಯರ್, ವೆರಿ ಸಿವಿಯರ್. ನೋಡಿ ಮಂಜು ಅವರೇ, ನೀವು ರೈತ ಉತ್ಪಾದಕ ಕಂಪನಿಗಳ ಜೊತೆ ಕೆಲಸ ಮಾಡಿದರೆ ನಿಮ್ಮ ಅನುಭವಗಳನ್ನು ಒಂಚೂರು ಹಂಚ್ಕೊಳ್ಳಿ. ನಾವು ತುಂಬ ಅಂದರೆ ಒಂದು 25 ಪ್ರೊಡ್ಯೂಸರ್ ಕಂಪ್ನಿಗಳದ್ದು ಆಡಿಟ್ ಅಥವಾ ಲೆಕ್ಕ ನಿರ್ವಹಣೆ ಅಥವಾ ವಿವಿಧ ಸರ್ವಿಸಸ್ನ ಕೊಟ್ಟಿದ್ದೀವಿ ಅವ್ರಿಗೆ. ನಾವು ಅಲ್ಲಿ ಚಾಲೆಂಜಸ್ ಅಂತಂದರೆ ತುಂಬ ಪ್ರೊಡ್ಯೂಸರ್ ಕಂಪ್ನಿದು ಬೋರ್ಡ್ ಅಥವಾ ಯಾರು ಮ್ಯಾನೇಜ್ಮೆಂಟ್ ಪೊಸಿಷನಲ್ಲಿ ಇರ್ತಾರೆ ಅವ್ರುಗಳೆಲ್ಲ ಸಾಮಾನ್ಯವಾಗಿ ಗ್ರಾಮೀಣ ಭಾಗ ಅಥವಾ ಕಡಿಮೆ ವಿದ್ಯಾರ್ಹತೆ ಹೊಂದಿರ್ತಾರೆ. ಸೊ ಅವ್ರುಗಳಲ್ಲಿ ಈ ಕಾನೂನಿನ ತಿಳುವಳಿಕೆನ ನಾವು ತಿಳಿಸ್ಕೊಡೋದು ಮತ್ತು ಅದನ್ನು ಪಾಲನೆ ಮಾಡೋ ಥರ ನಾವು ಅವ್ರಿಗೆ ತಿಳುವಳಿಕೆ ಹೇಳಿ ಅದನ್ನು ಫಾಲೋಅಪ್ ಮಾಡೋದೇ ಒಂದು ಚಾಲೆಂಜ್ ಆಗಿರುತ್ತೆ. ಅದ್ರ ಜೊತೆಗೆ ಅವರ ಆಸಕ್ತಿಗಳು ಮತ್ತು ಇದೆಲ್ಲ ಅವರು ಪ್ರೊಡ್ಯೂಸರ್ ಕಂಪ್ನಿಗಳಿಗೆ ಕೆಲಸ ಮಾಡೋದ್ರ ಒಳಗಡೆ ಇರುತ್ತೆ ಹೊರತು ಈ ಲೆಕ್ಕ ನಿರ್ವಹಣೆ ಕಾನೂನಲ್ಲಿ ಏನೇನು ವಿಧಾನಗಳು ಹೇಳ್ತಾರೆ ಅದನ್ನು ಪಾಲನೆ ಮಾಡಿ ಅಂತಂದರೆ ಅದ್ರ ಕಡೆ ಗಮನ ಕೊಡೋದು ಕಮ್ಮಿ. ಉದಾಹರಣೆಗೆ ನಾನು ಹೇಳಬೇಕು ಅಂತಂದರೆ, ಯಾವುದೇ ಟ್ರಾನ್ಸಾಕ್ಷನ್ಸ್ಗೂ ನೀವು ದಾಖಲಾತಿ ಮೇಂಟೈನ್ ಮಾಡಿ, ರಿಯಲ್ ಟೈಮಲ್ಲಿ ದಾಖಲಾತಿ ಮೇಂಟೈನ್ ಮಾಡಿ ಅಂತ ಹೇಳ್ತೀವಿ. ಯಾವುದೋ ಒಂದು ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಂದರೆ ಅವತ್ತೇ ರಸೀದಿ ಅರಿಯೋದಿರ್ಬೋದು ಅಥವಾ ಸೇಲ್ ಬಿಲ್ ಅರಿಯೋದಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಅಗ್ರಿಮೆಂಟ್ಗಳು ಮಾಡ್ಕೊಂಡಿರೋದಿರ್ಬೋದು. ಸೊ ಇದನ್ನೆಲ್ಲನೇ ರಿಯಲ್ ಟೈಮಲ್ಲಿ ಮಾಡೋದಿಲ್ಲ, ಅದನ್ನು ಲೇಟಾಗಿ ರಿಯಲ್ ಟೈಮಲ್ಲಿ ಮಾಡಿಸೋದು ಕಷ್ಟಕರವಾಗಿರುತ್ತೆ. ಜೊತೆಗೆ ಇನ್ನೂ ಒಂದು ವಿಧಾನದಲ್ಲಿ ಹೇಳಬೇಕು ಅಂದರೆ, ಈ ದಾಖಲೆಗಳನ್ನ ಮೇಂಟೈನ್ ಮಾಡೋಕ್ಕೆ ಅವ್ರಿಗೆ ಪ್ರಾಪರ್ ಹ್ಯೂಮನ್ ರಿಸೋರ್ಸ್ ಇರಲ್ಲ ಅಥವಾ ಟೆಕ್ನಾಲಜಿ ಅವೈಲಬಿಲಿಟಿ ಇರಲ್ಲ. ಈಗ ಎಲ್ಲ ಕಂಪನಿಗಳು ಅಥವಾ ಕಮರ್ಷಿಯಲ್ ಬಿಸ್ನೆಸ್ ಮಾಡೋರು ಸಾಫ್ಟ್ವೇರ್ ಅಥವಾ ERPಗಳನ್ನ ಯೂಸ್ ಮಾಡಿ ಲೆಕ್ಕಪತ್ರಗಳನ್ನ ಮೇಂಟೈನ್ ಮಾಡ್ತಾರೆ ಅಥವಾ ಅವ್ರ ಸೇವೆಗಳನ್ನ ಕೊಡ್ತಾರೆ. ಈ ಪ್ರೊಡ್ಯೂಸರ್ ಕಂಪ್ನಿಗಳಲ್ಲಿ ಅವ್ರದ್ದೇ ಆದಂಥ ಬಜೆಟ್ ಕನ್ಸ್ಟೆಂಟ್ ಇರ್ಬೋದು ಅಥವಾ ಹ್ಯೂಮನ್ ರಿಸೋರ್ಸ್ ಕನ್ಸ್ಟೆಂಟ್ಸ್ ಇರ್ಬೋದು. ಇದನ್ನೆಲ್ಲ ಇಟ್ಕೊಂಡು ಅವರು ERP ಅಥವಾ ಕಂಪ್ಯೂಟರ್ಗಳನ್ನ ಉಪಯೋಗಿಸೋಕ್ಕೂ ಅವ್ರ ಹತ್ರ ಕರೆಕ್ಟಾದ ತರಬೇತಿ ಇರಲ್ಲ ಅಥವಾ ಹಣಕಾಸಿನ ಕೊರತೆ ಇರುತ್ತೆ. ಸೊ ಇವುಗಳನ್ನ ನಾವು ಮೇಜರಾಗಿ ಚಾಲೆಂಜಾಗಿ ನೋಡ್ತಾ ಇದ್ದೀವಿ ಇವಾಗ. ಅದನ್ನು ಓವರ್ಕಮ್ ಮಾಡಬೇಕು ಅಂತ ಅಂದರೆ ಯಾರಾದರೂ ಒಬ್ಬರು ತರಬೇತಿ ಹೊಂದಿರೋರನ್ನ ಎಂಪ್ಲಾಯಿಗಳಾಗಿ ತೊಗೋಬೇಕಾಗುತ್ತೆ ಅಥವಾ ಅದಕ್ಕೆ ಪೂರಕವಾಗಿ ಲೋಕಲಾಗಿ ಆಕ್ಸೆಸಬಿಲಿಟಿ ಇರೋ ಸಂಪರ್ಕಕ್ಕೆ ಸಿಗೋ ಅಂಥ ಆಡಿಟರ್ ಅಥವಾ ಕನ್ಸಲ್ಟೆಂಟ್ಗಳನ್ನ ಅವರು ಸೇವೆ ತಗೊಳ್ಬೇಕಾಗುತ್ತೆ. ಸೊ ಇದಕ್ಕೂ ಕೂಡ ಅವರ ಹಣಕಾಸಿನ ಕೊರತೆ ಮತ್ತು ಬಜೆಟ್ ಕೊರತೆಗಳು ಎದುರಾಗ್ತವೆ. ಅದಕ್ಕೂ ಮೀರಿ ಈ ಪ್ರೊಡ್ಯೂಸರ್ ಕಂಪನಿ ಅಥವಾ ಕಂಪನಿ ಕಾಯ್ದೆ ಕಾನ್ಸೆಪ್ಟು ರೂರಲ್ ಭಾಗದಲ್ಲಿ ಕಡಿಮೆ. ಸೊ ಅದಕ್ಕೆ ತಕ್ಕಂತೆ ಕಾಂಪ್ಲೈನ್ಸ್ ಮಾಡೋದು ಅವ್ರಿಗೂ ಕೂಡ ಅಲ್ಲಿ ಆಡಿಟ್ರುಗಳು ಅಥವಾ ಕನ್ಸಲ್ಟೆಂಟ್ಗಳು CAಗಳನ್ನ ಹೊರತುಪಡಿಸಿ ಇದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡೋದಿಲ್ಲ.
ಸೊ ಅವ್ರುಗಳಿಗೆ ಮಾಹಿತಿ ಕೊರತೆನೂ ಕಡಿಮೆ ಇರುತ್ತೆ. ಈಗ ಕಂಪನಿ ಕಾಯ್ದೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ರೊಡ್ಯೂಸರ್ ಕಂಪ್ನಿಗಳಿಗೆ ಸಪ್ರೇಟು ಚಾಪ್ಟರ್ ಅಂತ ಇದೆ. ಆ ಚಾಪ್ಟ್ರಲ್ಲಿ ಇಂಥ ವಿಧಾನದಲ್ಲೇ ಪ್ರೊಡ್ಯೂಸರ್ ಕಂಪ್ನಿ ನಿರ್ವಹಣೆ ಮಾಡಬೇಕು, ಕಾನೂನು ಪಾಲನೆ ಮಾಡಬೇಕು, ಲೆಕ್ಕಪತ್ರ ಮೇಂಟೈನ್ ಮಾಡಬೇಕು ಅಂತೆಲ್ಲ ವಿವರ ಕೊಟ್ಟಿದ್ದಾರೆ. ಅದಲ್ಲದೆ ಸಾಮಾನ್ಯವಾಗಿ ಕಂಪನಿಗಳಿಗೆ ಏನು ಅಪ್ಲೈ ಆಗುತ್ತೆ, ಯಾವುದೋ ಪಬ್ಲಿಕ್ ಕಂಪನಿ ಪ್ರೈವೇಟ್ ಕಂಪ್ನಿಗಳಿಗೆ ಬಿಟ್ಟು ಅದಕ್ಕಿಂತ ಜಾಸ್ತಿ ಲೆಕ್ಕಪತ್ರ ನಿರ್ವಹಣೆಯಾದ ಜವಾಬ್ದಾರಿ ಕಂಪನಿಗೂ ಇರುತ್ತೆ, ಆಡಿಟ್ರಿಗೂ ಇರುತ್ತೆ. ಸೊ ಅದನ್ನು ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ ಬಿಟ್ಟು ಬೇರೆ ಬುಕ್ಗಳ್ನೋ ಅಥವಾ ರಿಜಿಸ್ಟ್ರುಗಳ್ನೋ ದಾಖಲಾತಿಗಳ್ನೋ ಮೇಂಟೈನ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಪ್ರೊಡ್ಯೂಸರ್ ಕಂಪ್ನಿಗಳು ಒಂದು ಫೈನಾನ್ಷಿಯಲ್ ಇಯರ್ ಆರ್ಥಿಕ ವರ್ಷ ಮುಗಿದು 6 ಮಂತ್ಸ್ ಒಳಗೆ ಜಂಡಾ ಬಾಡಿ ಮೀಟಿಂಗ್ ಮಾಡಬೇಕಾಗತ್ತೆ. ಈಗ ರನ್ನಿಂಗ್ ಇಯರ್ ಫಾರ್ ಎಕ್ಸಾಂಪಲ್ 24-25 ರನ್ನಿಂಗ್ ಇಯರ್, ಈ ಮಾರ್ಚ್ಗೆ ಇಯರ್ ಮುಗಿಯುತ್ತೆ. ಈ ಇಯರ್ ಮುಗಿದು ಅಂದರೆ ನೆಕ್ಸ್ಟ್ ಸೆಪ್ಟೆಂಬರ್ ಒಳಗಡೆ ಅವರು ಕಂಪಲ್ಸರಿ ಜಂಡಾ ಬಾಡಿ ಮೀಟಿಂಗ್ ಮಾಡಲೇಬೇಕು. ಜಂಡಾ ಬಾಡಿ ಮೀಟಿಂಗ್ಗೆ ತೊಗೊಂಡೋಗ್ಯಾರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನೆಲ್ಲ ಪ್ರೊಡ್ಯೂಸ್ ಮಾಡಬೇಕು. ಅದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರುತ್ತೆ, ಬ್ಯಾಲೆನ್ಸ್ ಶೀಟ್ ಇರುತ್ತೆ, ಮತ್ತು ಡೈರೆಕ್ಟರ್ಸ್ ರಿಪೋರ್ಟ್ ಅಂತ ಇರುತ್ತೆ. ಅದನ್ನೆಲ್ಲ ಅವ್ರಿಗೆ ಕನ್ಸಲ್ಟೆಂಟ್ಗಳು ಅಥವಾ ಯಾರು ಆಡಿಟ್ರುಗಳು ಅವರಿಗೆ ಸಹಾಯ ಮಾಡ್ತಾರೆ. ಅದನ್ನು ಮಾಡಲೇಬೇಕು. ಆಮೇಲೆ ಅದಾದಮೇಲೆ ರಿಟರ್ನ್ಸ್ಗಳು ಫೈಲ್ ಮಾಡಬೇಕು. ಎಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅದಲ್ಲೇ ROCಗೆ ರಿಜಿಸ್ಟರ್ ಆಫ್ ಕಂಪ್ನೀಸ್ ಅಂತೀವಿ. ಈ ಎಲ್ಲ ಕಂಪ್ನಿಗಳೆಲ್ಲ ಬರೋದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸು. ಅವರು ಪ್ರತಿಯೊಂದು ಸ್ಟೇಟಲ್ಲೂ ಒಬ್ಬೊಬ್ಬರು ರಿಜಿಸ್ಟ್ರಾರ್ ಇರ್ತಾರೆ. ಅಲ್ಲಿ ಅವರು ನೋಡಲ್ಲ, ಅಂದರೆ ಜಸ್ಟ್ ಲೈಕ್ ನಮ್ಮ ಆರ್ಡರ್ ಭಾಷೆ ಬಗ್ಗೆ ನೋಡಲ್ ಆಫೀಸರ್ ಥರ ಇವರೆಲ್ಲ ಅವ್ರ ಪರ್ವಿಗೆ ಬರೋದು. ಅಲ್ಲಿಗೆ ಫೈಲ್ ಮಾಡಲೇಬೇಕು. ಒಂದು ಆ್ಯನ್ಯಲ್ ರಿಟರ್ನ್ಸ್ ಅಂತ ಇರುತ್ತೆ, ಆಮೇಲೆ ಆ್ಯನ್ಯಲ್ ಅಕೌಂಟ್ಸ್ ಇರುತ್ತೆ, ಎರಡು ಫೈಲ್ ಮಾಡಲೇಬೇಕು. ಆಮೇಲೆ ಆಡಿಟರ್ಸ್ ಅಪಾಯಿಂಟ್ಮೆಂಟು ಫೈಲ್ ಮಾಡಬೇಕು. ಅವೇನಾಗುತ್ತೆ ಅಂದರೆ ಅವೆಲ್ಲ ಡ್ಯೂ ಡೇಟ್ ಆಗಿಬಿಟ್ರೆ ಇಲ್ಲೆಲ್ಲ ಲೇಟ್ ಫೀಸ್ ಸ್ಟಾರ್ಟ್ ಆಗುತ್ತೆ. ಅವಕ್ಕೆ ಅದು ವೇವರ್ಗೆ ಏನು ಸ್ಕೀಮ್ ಬರೆದ್ರೆ ಮಾತ್ರ ಇರುತ್ತೆ. ಸ್ಕೀಮ್ ಯಾವಾಗಲೂ 10 ವರ್ಷಕ್ಕೆ 15 ವರ್ಷ ಬರುತ್ತೆ. ಇಲ್ಲಾಂದರೆ ಅವ್ರು 1:2 ಕೆಲವೆಲ್ಲ ನೀವು ಲೇಟ್ ಮಾಡಿಬಿಟ್ರೆ 1:10 ಬಂದುಬಿಡುತ್ತೆ. 500 ರೂಪಾಯಿ ಇರುತ್ತೆ ಒಂದು ಫಾರ್ಮ್ದು ಫೈಲಿಂಗ್ ಫೀಸು. ಲೇಟ್ ಆಗಿಬಿಟ್ರೆ 5,000 ಆಗ್ಬಿಡ್ತದೆ ಅದು. ಅದಕ್ಕೆ ಡ್ಯೂ ಡೇಟ್ಸ್ ಅನ್ನೋದು ಭಾರಿ ಇಂಪಾರ್ಟೆಂಟು. ನೀವು ನಿಮ್ಮ ಕನ್ಸಲ್ಟೆಂಟ್ ನಿಮ್ಮ ಆಡಿಟರ್ ಯಾರು ಅಂತ ಮೊದಲೇ ಗೊತ್ತಿರುತ್ತೆ. ಈಗ ಸೆಪ್ಟೆಂಬರ್ 24 ನೀವು ಜಂಡಾ ಬಾಡಿ ಮಾಡಿದ್ದೀರಾ, ನಿಮ್ಮ ಸೆಪ್ಟೆಂಬರ್ 24 ಗೊತ್ತಾಗಿದೆ ನಿಮಗೆ 24-25 ಆಡಿಟರ್ ಯಾರು ಅಂತ. ಸೊ ಅವ್ರ ಜೊತೆ ನೀವು ಸತತವಾಗಿ ಏನೋ ಒಡನಾಟ ಇಟ್ಕೊಂಡು ಆವಾಗಲೇ ಮಾಡಿಕೊಂಡು ಅಟ್ಲೀಸ್ಟ್ ಜೂನ್ ಜುಲೈಲೆಲ್ಲ ಮುಗಿಸ್ಕೊಬಿಟ್ರೆ ಫೈಲ್ ಮಾಡೋಕ್ಕೆಲ್ಲ ಅವ್ರಿಗೆ ಸಾಕಷ್ಟು ಸಮಯಾವಕಾಶ ಇರುತ್ತೆ, ಲೇಟ್ ಆಗೋಲ್ಲ. ಅದು ಇಂಪಾರ್ಟೆಂಟು. ಮೇಯ್ನ್ ಇಂಪಾರ್ಟೆಂಟು ಬುಕ್ಸ್ ಮೇಂಟೈನ್ ಮಾಡಬೇಕು. ಆಮೇಲೆ ತುಂಬ ಜನ ಏನು ಮಾಡ್ತಾರೆ, ಸೇಲ್ ಮಾಡ್ತೀವಿ. ಸೇಲ್ ಮಾಡಿದಾಗ ಏನಾಗುತ್ತೆ, ಇವಾಗ ಕಂಪ್ನಿಗಳು ಗೂಡ್ಸ್ಗಳಲ್ಲಿ ಸರಕುಗಳಲ್ಲಿ ವ್ಯವಹಾರ ಮಾಡ್ತಾಯಿರ್ತಾರೆ. ಏನು ಹೇಳ್ತೀವಿ, ಈಗ ಅವರು GST ಕಾಯ್ದೆ ಅದನ್ನು ಚೆಕ್ ಮಾಡ್ಕೋಬೇಕು. ನಾನು ಮಾಡ್ತಿರೋದಕ್ಕೆ GST ಬರುತ್ತಾ ಬರಲ್ವಾ ಅಂತ. ಒಂದೊಂದು ಪ್ರಾಡಕ್ಟ್ಗೂ ಬೇರೆ ಬೇರೆ ಥರ ಇರ್ತದೆ. ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಅವ್ರಿಗೆ CAನೇ ಕೇಳಬೇಕು, ಅವ್ರದ್ದು ರೈಟಿಂಗಲ್ಲಿ ತೊಗೋಬೇಕು. ನಾಳೆ ಸಹ ಯಾವುದೋ ಒಂದು ಪದಾರ್ಥಕ್ಕೆ GST ಬರ್ತಾ ಇರುತ್ತೆ, ಅವರು ಸುಮ್ಮನೆ ಬಾಯಿಲೆ ಬರಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಇವರು ಹಂಗೆ GST ಕಟ್ಟಲ್ಲಿ 2 ವರ್ಷ ಮಾಡಿಬಿಟ್ಟಿರ್ತಾರೆ. 2 ವರ್ಷ ಆದಮೇಲೆ GST ಡಿಪಾರ್ಟ್ಮೆಂಟವ್ರು ಬಂದು ನೋಡಪ್ಪ ಇಷ್ಟೊಂದು ಮಾರಿದೆಯಲ್ಲ ನೀನು ಟ್ಯಾಕ್ಸ್ ಕಟ್ಟು ಅಂದರೆ ಅವ್ರಿಗೆ ತೊಂದರೆ ಹಾಕೋಬಿಡ್ತಾರೆ. ಅದಕ್ಕೆ ಮಾರೋಕ್ಕಿಂತ ಮೊದಲೇ ಅವರು ಅದನ್ನು ನಾನು ಏನು ಪ್ರಾಡಕ್ಟ್ ಮಾಡ್ತಾಯಿದ್ದೀನಿ, ಮೋಸ್ಟ್ ಆಫ್ ದ ಎಕ್ಸ್ಚರ್ ಪ್ರೊಡ್ಯೂಸ್ ಎಕ್ಸಾಮ್ಷನ್ ಇದೆ. ಬಟ್ ಅದು ಆದ್ರೂ ನಾವು ಬ್ಲೇಟೆಂಟ್ ಅಡಿಷನ್ ತೊಗೋಬಾರ್ದು. ಅದಕ್ಕೆ ನೋಟಿಫಿಕೇಷನ್ ನಂಬರ್ ಇರುತ್ತೆ, ಸೀರಿಯಲ್ ನಂಬರ್, ಇಂಥ ಸೀರಿಯಲ್ ನಂಬರಲ್ಲಿ ಹಿಂಗೆ ಇದೆ ಅಂತ ಇಟ್ಕೋಬೇಕು. ಆವಾಗ ಏನಾಗುತ್ತೆ, ನಾಳೆ ದಿವಸ ತಪ್ಪಾದರೆ ಯಾರು ಕೊಟ್ಟಿದ್ದಾರೆ ರೈಟಿಂಗಲ್ಲಿ ಅವ್ರಿಗೆ ನೀವು ಜವಾಬ್ದಾರಿ ಮಾಡ್ಬೋದು. ಆಮೇಲೆ ಏನು ಅಡ್ವಾಂಟೇಜ್ ಅಂತ ಅಂದರೆ, ಮೊದಲೇ ನನಗೆ ಗೊತ್ತಾಗ್ಬಿಟ್ರೆ ಯಾವುದೋ ಒಂದು ಪದಾರ್ಥ ನಾನು ಮಾರ್ತಾಯಿದ್ದೀನಿ, ಅದಕ್ಕೆ 100 ರೂಪಾಯಿ ನಂದು ಬೆಲೆ, ಅದಕ್ಕೆ 5% GST ಐತೆ ಅಂದರೆ ನಾನೇನು ಮಾಡ್ತೀನಿ, ಮಾರಬೇಕಾದ್ರೆ ಅಂತ 100 ರೂಪಾಯಿ ಪ್ಲಸ್ 5 ರೂಪಾಯಿ ಕಲೆಕ್ಟ್ ಮಾಡ್ಕೊತೀನಿ. ಸೊ 5 ರೂಪಾಯಿ ಗೌರ್ಮೆಂಟಿಗೆ ಕಟ್ತೀನಿ, ನನ್ನ ಕೈಯಿಂದ ಏನೂ ಲಾಸ್ ಆಗೋಲ್ಲ. ಅದನ್ನೇ ನಾನು 100 ರೂಪಾಯಿ ಮಾರ್ಬಿಟ್ಟಿದ್ದೀನಿ, 2 ವರ್ಷ ಆದಮೇಲೆ ಗೊತ್ತಾಗುತ್ತೆ ನಾನು 5 ರೂಪಾಯಿ ಕಟ್ಟಬೇಕು ಅಂತ. ಆ 5 ರೂಪಾಯಿ ನಾನು ಕೈಯಿಂದ 5 ರೂಪಾಯಿಗೆ ಇಂಟ್ರೆಸ್ಟ್ ಪೆನಾಲ್ಟಿ ಸೇರಿಸಿ ಕಟ್ಟಬೇಕು. ಸೊ ನಿಮಗೆ 10 ರೂಪಾಯಿ ಹೋಗ್ಬಿಡ್ತದೆ ಆಲ್ಮೋಸ್ಟು. ಮುಂದೆ ನಾವು ಈಗ ಸ್ಪೆಸಿಫಿಕ್ಕಾಗಿ ಏನೇನು ಬುಕ್ಗಳು ಅಥವಾ ರೆಕಾರ್ಡ್ಸ್ಗಳನ್ನ ಮೇಂಟೈನ್ ಮಾಡಬೇಕು ಅಂತ ಅಂದರೆ, ಪ್ರೊಡ್ಯೂಸರ್ ಕಂಪ್ನಿಯವರು ಹಲವಾರು ರೀತಿ ಆ್ಯಕ್ಟಿವಿಟಿಗಳು ಮಾಡಿ ಪ್ರೊಡ್ಯೂಸರ್ಸ್ ಅಥವಾ ಅದರ ಪ್ರೈಮರಿ ಮೆಂಬರ್ಸ್ ಅಂತ ಏನು ಕರಿತೀವಿ ಅವ್ರುಗಳ ಜೊತೆ ಏನೇನು ಟ್ರಾನ್ಸಾಕ್ಷನ್ ಮಾಡ್ತಾರೆ ಅದಕ್ಕೊಂದು ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಸೇಲ್ ಬುಕ್ ಇಡಬೇಕು. ಮತ್ತು ಏನು ಶೇರ್ ಅಮೌಂಟು ಅಥವಾ ಬೇರೆ ಬೇರೆ ಫೀಸ್ ಅಂತ ನಾವು ಮೆಂಬರ್ಸಿಂದ ಕಲೆಕ್ಟ್ ಮಾಡ್ತೀವಿ ಅದಕ್ಕೆ ಶೇರ್ ರಿಜಿಸ್ಟರ್ಸ್ ಇಡಬೇಕಾಗುತ್ತೆ. ಮತ್ತು ಏನೇ ರೀತಿ ಗೂಡ್ಸ್ ಅಥವಾ ಸರ್ವಿಸಸ್ನ ಸೇಲು ಅಥವಾ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಪೂರಕವಾದ ಸೇಲ್ ಬಿಲ್ಗಳಾಗಿರ್ಬೋದು, ಸೇಲ್ಸ್ ರಿಜಿಸ್ಟರ್ ಆಗಿರ್ಬೋದು, ಅದನ್ನು GST ಕಾಯ್ದೆಯಲ್ಲಿ ಏನೇನು ಮೂವ್ಮೆಂಟ್ ಆಫ್ ಗೂಡ್ಸ್ ಅಥವಾ ಗೂಡ್ಸನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಂಡೋಗಿ ಸಾಕ್ಸೋಕ್ಕೆ ಅದಕ್ಕೆ ಇವೆ ಬಿಲ್ ಅಥವಾ ಪರ್ಮಿಟ್ ಅಂತ ಕರಿತೀವಿ, ಅದನ್ನು ಕೂಡ ಪ್ರತಿಯೊಂದನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಸಂಸ್ಥೆ ಎಷ್ಟು ಆಸ್ತಿ ಮತ್ತು ಹೊಣೆಗಾರಿಕೆಗಳನ್ನ ಹೊಂದಿದೆ ಅನ್ನೋದಕ್ಕೆ ವಿವರವಾದ ಪೂರಕ ದಾಖಲೆಗಳನ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಅದೇ ರೀತಿ
ಈ ಪೂರಕ ದಾಖಲಾತಿ ದಿನನಿತ್ಯ ವ್ಯವಹಾರಗಳದ್ದು ದಾಖಲೆಯನ್ನು ನಾವು ಪ್ರತಿ ವಾರ್ಷಿಕ ಒಂದ್ಸರಿ ಅದನ್ನು ಆಡಿಟ್ ಮಾಡಿಸಿ ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಏನು ಕರಿತೀವಿ ಅದನ್ನು CA ಕೈಲಿ ಆಡಿಟ್ ಮಾಡಿಸಿ ಅದನ್ನು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ಗೆ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸರ್ ಅದನ್ನೇ ಹೇಳಿದ್ದು ಆ್ಯನ್ಯುವಲ್ ರಿಟರ್ನ್ಸ್ ಅಂತ. ಸೊ ನಾವು ಯಾವುದೇ ರೀತಿ ದಾಖಲೆ ಮೇಂಟೈನ್ ಮಾಡಿದ್ರೂ ಅದು ನಾವು ಇಯರ್ಲಿ ಒನ್ಸ್ ಆಡಿಟ್ ಆಗಬೇಕಾಗುತ್ತೆ. ಆಡಿಟ್ ಆಗಿ ಅದು ಸರ್ಕಾರಕ್ಕೆ ಆನ್ಲೈನ್ ಥ್ರೂ ಸಬ್ಮಿಟ್ ಆಗುತ್ತೆ. ಇದು ಎಲ್ಲ ಮೆಂಬರ್ಸ್ಗೂ ಕೂಡ ಅಥವಾ ಸಂಸ್ಥೆಯಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೋ ಅವ್ರಿಗೆಲ್ಲ ಪಬ್ಲಿಕ್ಲಿ ಅವೈಲಬಲ್ ಡಾಕ್ಯುಮೆಂಟ್ ಆಗುತ್ತೆ ಇನ್ ಫ್ಯೂಚರ್. ಸೊ ಇದು ಟೈಮ್ಲಿ ಮ್ಯಾನರಲ್ಲೇ ಮಾಡಬೇಕಾಗತ್ತೆ. ಸೊ ಟೈಮ್ಲಿ ಮ್ಯಾನರಲ್ಲಿ ಮಾಡುವಾಗ ನಾವು ಅದಕ್ಕೆ ಪೂರ್ವಕವಾದ ದಾಖಲೆಗಳನ್ನ ನಾವು ಇಟ್ಕೊಳ್ಳಿಲ್ಲ ಅಂತ ಅಂದರೆ ಈ ಆಡಿಟ್ ಮಾಡೋದಾಗಿರ್ಬೋದು, ಅದಕ್ಕೆ ಮುಂಚೆ ಬುಕ್ಸ್ನ ತಯಾರು ಮಾಡೋದಿರ್ಬೋದು, ಅದೆಲ್ಲ ತಡ ಆಗ್ತಾಯಿದೆ. ಅದ್ರ ಜೊತೆಗೆ ಇಲ್ಲಿ ಕಂಪನಿ ಆ್ಯಕ್ಟಲ್ಲಿ ಪ್ರೊಡ್ಯೂಸರ್ ಕಂಪ್ನಿಗಳು ರಿಜಿಸ್ಟರ್ ಆಗಿರೋದ್ರಿಂದ ಕಂಪನಿ ಆ್ಯಕ್ಟಲ್ಲಿ ಆಡಿಟ್ರು ಅಥವಾ ಕಂಪ್ನಿಗೆ ತುಂಬ ಲೆಕ್ಕಪತ್ರ ಮೇಂಟೈನ್ ಮಾಡೋದ್ರಿಂದ ಇರ್ಬೋದು, ಬುಕ್ಸ್ನ ನಿರ್ವಹಣೆ ಮಾಡೋದ್ರಿಂದ ಇರ್ಬೋದು, ಜೊತೆಗೆ ಅದನ್ನು ಆಡಿಟ್ ಮಾಡಿಸಿ ರಿಟರ್ನ್ಸ್ನ ಫೈಲ್ ಮಾಡೋದಿರ್ಬೋದು, ಸ್ಪೆಸಿಫಿಕ್ ರೆಸ್ಪಾನ್ಸಿಬಿಲಿಟಿ ಅಥವಾ ಜವಾಬ್ದಾರಿ ಅಂತ ಏನು ಕರಿತೀವಿ ಅದಿರುತ್ತೆ. ಸಂಸ್ಥೆಗೂ ಅಷ್ಟೇ ಜವಾಬ್ದಾರಿ ಇರ್ತದೆ. ಅದನ್ನು ಆಡಿಟ್ ಮಾಡಿ ಸರ್ಟಿಫೈ ಮಾಡೋ ಅಂಥ ಆಡಿಟರ್ಗಳು ಅಷ್ಟೇ ಜವಾಬ್ದಾರಿ ಇರುತ್ತೆ. ಕಂಪನಿ ಆ್ಯಕ್ಟಲ್ಲಿ ಬೇರೆ ಬೇರೆ ನಾರ್ಮಲ್ ಜವಾಬ್ದಾರಿ ಅಲ್ಲದೇ ಪ್ರೊಡ್ಯೂಸರ್ ಕಂಪನಿಗೆ ಅಂತಲೇ ಚಾಪ್ಟರ್ 5 ಸ್ಪೆಸಿಫಿಕ್ ಡ್ಯೂಟೀಸ್ನ ಕೊಟ್ಟಿದ್ದಾರೆ ಒಬ್ಬರು CA ಆಡಿಟ್ ಮಾಡಬೇಕಾದ್ರೆ ಅವರು ಬರಬೇಕಾಗಿರೋ ಹಣ, ಸಂಸ್ಥೆಗೆ ಬರಬೇಕಾಗಿರೋ ಹಣ ಎಲ್ಲನೂ ಉತ್ತಮವಾಗಿದೆಯಾ, ಯಾವುದಾದ್ರು ಬ್ಯಾಡ್ ಡೇಟ್ಸ್ ಇದೆಯಾ ಅಂತ ರಿಪೋರ್ಟ್ ಮಾಡಬೇಕಾಗತ್ತೆ. ಮತ್ತು ಕ್ಯಾಶ್ ಬ್ಯಾಲೆನ್ಸು ಮತ್ತು ಸಂಸ್ಥೆಯಲ್ಲಿರೋ ಸೆಕ್ಯೂರಿಟೀಸ್ ಅಥವಾ ಆಸ್ತಿಗಳನ್ನ ವೆರಿಫೈ ಮಾಡಬೇಕಾಗುತ್ತೆ ಫಿಸಿಕಲಿ. ಮತ್ತು ಆಸ್ತಿ ಮತ್ತು ಹೊಣೆಗಾರಿಕೆಗಳು ಅವ್ರು ಏನು ಲೆಕ್ಕಪತ್ರ ಮೇಂಟೈನ್ ಮಾಡಿರ್ತಾರೆ ಅದು ತಾಳೆ ಆಗುತ್ತಾ ಆಡಿಟ್ ಪುಸ್ತಕಗಳಿಗೆ, ಅದನ್ನು ಸ್ಪೆಸಿಫಿಕ್ಕಾಗಿ ರಿಪೋರ್ಟ್ ಮಾಡಬೇಕಾಗುತ್ತೆ. ಜೊತೆಗೆ ಯಾವುದಾದ್ರೂ ಟ್ರಾನ್ಸಾಕ್ಷನ್ಸು ಈ ಕಂಪನಿ ಕಾಯ್ದೆಗೆ ತದ್ವಿರುವಾಗಿದೆಯಾ, ಉದಾಹರಣೆಗೆ ಪ್ರೊಡ್ಯೂಸರ್ ಕಂಪನಿಗಳು ಪ್ರೈಮರಿ ಪ್ರೊಡ್ಯೂಸರ್ಸ್ ಹತ್ರನೇ ಟ್ರಾನ್ಸಾಕ್ಷನನ್ನು ಪ್ರೈಮರಿಯಾಗಿ ಮಾಡಬೇಕು. ಅದು ಬಿಟ್ಟು ಆ ಮೂಲ ಆಬ್ಜೆಕ್ಟಿವ್ನ ಬಿಟ್ಟು ಬೇರೆ ಡೈವರ್ಸಿಫೈಡ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ದರೆ ಅದನ್ನು ಕೂಡ ರಿಪೋರ್ಟ್ ಮಾಡಬೇಕಾಗುತ್ತೆ ಆ್ಯಸ್ ಎನ್ ಆಡಿಟರ್. ಸೊ ಅದು ಬಿಟ್ಟು ನಾವು ಬೇರೆ ಬೇರೆ ಉದ್ದೇಶಗಳಿಗೆ ಸಾಲ ತೊಗೊಂಡಿರ್ತೀವಿ ಮತ್ತು ಪ್ರೊಡ್ಯೂಸರ್ಸ್ಗೆ ಸಾಲ ಕೊಡೋದು ಅಥವಾ ಮೆಂಬರ್ಸ್ಗಳಿಗೆ ಸಾಲ ಕೊಡೋ ಪ್ರೋಗ್ರಾಮ್ಗಳ್ನೂ ಮಾಡ್ತೀವಿ. ಅದಕ್ಕೆ ಪೂರ್ವಕವಾದ ದಾಖಲೆಗಳನ್ನ ಆಡಿಟರು ಚೆಕ್ ಮಾಡಿ ಸ್ಪೆಸಿಫಿಕ್ಕಾಗಿ ಸಪ್ರೇಟಾಗಿ ರಿಪೋರ್ಟ್ ಮತ್ತು ಸರ್ಟಿಫೈ ಮಾಡಬೇಕಾಗುತ್ತೆ. ಕಂಪ್ನಿಗಳಿಗೆ ಹೆಂಗೆ ಆಡಳಿತ ಮಾಡಬೇಕು, ನಿರ್ವಹಣೆ ಬರೀ ಲೆಕ್ಕ ಅಂತಲ್ಲ, ಟೋಟಲ್ ಎಲ್ಲ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇರುತ್ತೆ. ಒಂದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ, ಇದು ನಮ್ಮ ಮಾಮೂಲಿ ಕೋಆಪರೇಟಿವ್ ಸೊಸೈಟಿಲಿ ಏನು ಮಾಡ್ತೀವಿ ಅದಕ್ಕೆ ನಾವು ಬೈಲಾಸ್ ಅಂತೀವಿ. ಇದು ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಟ್ ಓನ್ಲಿ, ಬಟ್ ಯೂಸೇಜ್ ಏನೋ ಡಿಫ್ರೆಂಟ್ ವರ್ಡ್. ಸೊ ಅದು ಆರ್ಟಿಕಲ್ಸಲ್ಲಿ ಪ್ರತಿಯೊಂದು ಮೆನ್ಷನ್ ಆಗಿರುತ್ತೆ. ಅದರಿಂದ ಆರ್ಟಿಕಲ್ಸು ಇವು ಆಲ್ರೆಡಿ ಫಾರ್ಮ್ ಆಗಿಬಿಟ್ಟಿದೆ. ಸೊ ಆರ್ಟಿಕಲ್ಸ್ ಇರುತ್ತೆ ಆಲ್ರೆಡಿ, ಬಟ್ ಅದರಲ್ಲಿ ಫೈನ್ ಅಲ್ಲ ಸರ್ ಅದು ಆಲ್ರೆಡಿ ಅಂತಂದರೆ ಅದು ನ್ಯೂನತೆ ಇದೆ, ಅಮೆಂಡ್ ಮಾಡ್ಕೋಬೋದು. ಕೆಲವು ಅವಾಗ ನಾವು ಗೊತ್ತಿರಲಿಲ್ಲ, ಆವಾಗ ಆರ್ಟಿಕಲ್ಸನ್ನ ಮಾಡಬೇಕಾದ್ರೆ ಯಾರಿಗೋ ಕೊಟ್ಟಿದ್ವು, ಅದೆಲ್ಲ ಬೇರೆ ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ್ರು, ಕಾಪಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಈ ಅಮೆಂಡ್ ಮಾಡ್ಕೊಳ್ಳಿ ನಿಮ್ಗೆ ಹೆಂಗೆ ಬೇಕು. ಕಂಪ್ನಿನ ಫುಲ್ ಕಂಟ್ರೋಲ್ ಮಾಡೋದೇನೋ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನು. ಫಾರ್ ಎಕ್ಸಾಂಪಲ್ಲು ಡೈರೆಕ್ಟ್ರಿಗೆ ಲೋನ್ ಕೊಡೋಂಗಲ್ಲ. ಡೈರೆಕ್ಟ್ರುಗಳಿಗೆ ಲೋನ್ ಕೊಡಬೇಕು ಅಂದರೆ ಜಂಡ ಬಡಿಲಿ ಅಪ್ರೂವ್ ಆಗಬೇಕು, ಬಟ್ ಬೋರ್ಡ್ ಮೆಂಬರ್ಸಿಗೆ ಕೊಡ್ಬೋದು. ಆಮೇಲೆ ಇನ್ನೇನಾಗುತ್ತೆ, ತುಂಬ ಇಂಪಾರ್ಟೆಂಟು ರೀಕನ್ಸಿಲೇಷನ್ಸು. ಏನು ರೀಕನ್ಸಿಲೇಷನ್ಸು? ನಾನು ಬುಕ್ಸ್ ಮೇಂಟೈನ್ ಮಾಡಿರ್ತೀನಿ. ಸೊ ನನ್ನ ಬುಕ್ಸ್ ಕ್ಯಾಶ್ ಬುಕ್ಕಲ್ಲಿದೆ. ನನ್ನ ಕ್ಯಾಶ್ ಬುಕ್ ಪ್ರಕಾರ ಬ್ಯಾಂಕಲ್ಲಿ ಇಷ್ಟು ಅಮೌಂಟ್ ಅಂತ ತೋರಿಸ್ತಾ ಇರುತ್ತೆ. ಅದೇ ಪಾಸ್ಬುಕ್ಕಲ್ಲಿ ತೆಗೆದು ನೋಡಿದ್ರೆ ಬೇರೆ ಅಮೌಂಟ್ ಇರುತ್ತೆ. ಬೇರೆ ಬೇರೆ ರೀಸನ್ಸ್ಗಿರ್ಬೋದು. ಏನೋ ಒಂದು ನಾನು ಚೆಕ್ ಹಾಕಿರ್ತೀನಿ, ಅಲ್ಲಿ ಇನ್ನೂ ರಿಯಲೈಸ್ ಆಗಿರಲ್ಲ, ಅಥವಾ ನಾನು ಚೆಕ್ ಕೊಟ್ಟಿರ್ತೀನಿ ಅದು ಪ್ರೆಸೆಂಟ್ ಆಗಿರಲ್ಲ. ಸೊ ನನ್ನ ಬುಕ್ಕಲ್ಲಿರೋ ಬ್ಯಾಲೆನ್ಸು ಮತ್ತು ಪಾಸ್ಬುಕ್ ಬ್ಯಾಲೆನ್ಸು ಎರಡೂ ಒಂದೇ ಇಲ್ಲ ಅಂದರೆ ಅದು ಏನು ರೀಸನ್ನು, ಯಾಕೆ ಒಂದೇ ಇಲ್ಲ ಅನ್ನೋದಕ್ಕೆ ರೀಸನ್ಸ್ಗೆ ನಾವು ಒಂದು ಸ್ಟೇಟ್ಮೆಂಟ್ ಮಾಡ್ಕೋಬೇಕು. ಅದಕ್ಕೆ ವೆರಿ ಇಂಪಾರ್ಟೆಂಟು. ಅದ್ರ ಜೊತೆಗೆ ಬ್ಯಾಲೆನ್ಸ್ ಶೀಟಲ್ಲಿ ನಮಗೆ ಬರೋಂಥ ದುಡ್ಡು ಇರುತ್ತೆ, ಕಸ್ಟಮರಿಗೆ ನಮಗೆ ಬರಬೇಕಾಗತ್ತೆ. ಅದೇ ರೀತಿ ನಾವು ನಮ್ಮ ಸಪ್ಲೈಯರ್ಗೂ ಸಹ ನಾವು ದುಡ್ಡು ಕೊಡಬೇಕಾಗಿರ್ತದೆ. ಕೆಲವು ತುಂಬ ಇವರೆಲ್ಲ ಮಾಡ್ತಾರೆ, ಗೊಬ್ಬರನೆಲ್ಲ ಮಾರ್ತಾರೆ. ಅವರು ಗೌರ್ಮೆಂಟ್ ಅಂಡರ್ಟೇಕಿಂಗಿಂದಲೇ PSCಯಿಂದಲೇ ಸುಮಾರು ಜನ ಪರ್ಚೇಸ್ ಮಾಡ್ತಾರೆ. ಅವ್ರ ಬುಕ್ಕಲ್ಲಿ ನಮ್ಮ ಲೆಜರ್ ಇಟ್ಟಿರ್ತಾರೆ, ಸಿಮ್ಲರ್ ನಮ್ಮ ಬುಕ್ಕಲ್ಲಿ ಅವ್ರ ಲೆಜರ್ ಇಟ್ಟಿರ್ತೀವಿ. ಎರಡು ಬ್ಯಾಲೆನ್ಸು ಒಂದೇ ಇರಬೇಕು. ಅದಕ್ಕೆ ಅಂತೀವಿ ಬ್ಯಾಲೆನ್ಸ್ ಕನ್ಫರ್ಮೇಷನ್ಸ್. ಯಾವುದೋ ನಾವು ಇಫ್ಕೋ ಟೋಕಿಯೋದಿಂದ ನಾವು ಪರ್ಚೇಸ್ ಮಾಡಿದ್ದೀವಿ ಅಂದ್ಕೊಳ್ಳಿ. ನಾವು ಯಾವುದು ಈಗ ಇವತ್ತು 1 ಲಕ್ಷ ಪರ್ಚೇಸ್ ಮಾಡ್ತಿದ್ರೆ ಕರೆಕ್ಟಾಗಿ 1 ಲಕ್ಷ ಕೊಡ್ತಾರಲ್ಲ, ಅವರು ಫಸ್ಟೇ ಅಡ್ವಾನ್ಸ್ ಸಪ್ಲೈ ಮಾಡಿರ್ತಾರೆ, ಇಲ್ಲ ನಾನೇ ಫಸ್ಟ್ ಪೇಮೆಂಟ್ ಕೊಟ್ಬಿಟ್ಟಿರ್ತೀನಿ. ಸೊ ಯಾವತ್ತೂ ಬ್ಯಾಲೆನ್ಸ್ ಝೀರೋ ಇರೋಲ್ಲ. ಇಲ್ಲ ನಾವೇ ಕೊಡಬೇಕಾಗಿರ್ತದೆ, ಇಲ್ಲ ಅಂದರೆ ಅವರೇ ನಮಗೆ ಕೊಡಬೇಕಾಗಿರುತ್ತೆ. ನನ್ನ ಬುಕ್ಕಲ್ಲಿ ಇಫ್ಕೋ ಟೋಕಿಯೋ 50,000 ರೂಪಾಯಿಗೆ ನಾನು ಕೊಡಬೇಕು ಅಂತ ಇದ್ದರೆ, ಇಫ್ಕೋ ಟೋಕಿಯೋ ಬುಕ್ಕಲ್ಲಿ ನಾನು ಅವ್ರಿಗೆ 50 ಕೊಡ್ಬೇಕಂತ ಇರಬೇಕು. ಅದು ಪ್ರಾಕ್ಟಿಕಲಿ ಸೋ ಮೆನಿ ರೀಸನ್ಸ್ಗೆ ಅದು ಒಂದೇ ಇರೋಲ್ಲ. ಅದಕ್ಕೆ ರೀಕನ್ಸಿಲೇಷನ್ ಮಾಡ್ಕೋಬೇಕು ಯಾವತ್ತೂ.
ನಿಮ್ಗೆ ಏನಾರು ನಿಮ್ಮದು ಇನ್ಕಮ್ ಟ್ಯಾಕ್ಸಲ್ಲಿ ಏನಿದೆ ಒಂದು ಸ್ಕೂಟಿನಿ ಅಂತ ಕಾನ್ಸೆಪ್ಟ್ ಇದೆ. ಅವ್ರೇನು ಮಾಡ್ತಾರೆ, ಅದನ್ನು ಸ್ಕೂಟಿನಿ ತೊಗೊತಾರೆ. ಸ್ಕೂಟಿನಿ ತೊಗೊಂಡಾಗ ಯಾರೋ ನಮಗೆ 1 ಲಕ್ಷ ನಾವು ಕೊಡಬೇಕು ಅಂತ ಬುಕ್ಸಲ್ಲಿದ್ದರೆ ಅವರಿಂದ ಕನ್ಫರ್ಮೇಷನ್ ಕೊಡಿಸಿ ಅಂತಾರೆ. ಆಗ ಅವ್ರ ಬುಕ್ಕಲ್ಲಿ 70,000 ಅಂತ ಇದ್ದರೆ ನಾವು ಸುಮ್ಮನೆ ಅನ್ನೆಸರಿ ಕೈಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೆ. ಅದಕ್ಕೆ ನಾವೇ ರೀಕನ್ಸಿಲೇಷನ್ ಮಾಡಿ ಮೊದಲೇ ಇಟ್ಕೋಬೇಕು. ಅಂದರೆ ಬ್ಯಾಲೆನ್ಸ್ ಒಂದೇ ಇಲ್ಲ ಅಂದರೆ ಏಕೆ ರೀಸನು, ರೀಕನ್ಸಿಲೇಷನ್ ಮೀನ್ಸ್ ಯಾಕೆ ಬೇರೆ ಬೇರೆ ಬ್ಯಾಲೆನ್ಸ್ ಇದೆ, ಅದಕ್ಕೆ ರೀಸನ್ಸ್ ಐಡೆಂಟಿಫೈ ಮಾಡಿ ಅದನ್ನು ಎಲ್ಲ ಹಾಕುವೆ ಬ್ಯಾಲೆನ್ಸ್ ಕನ್ಫರ್ಮೇಷನ್ ಇಟ್ಕೋಬೇಕು ಮತ್ತು ರೀಕನ್ಸಿಲೇಷನ್ ಮಾಡಿ ಇಟ್ಕೋಬೇಕು. ಆಮೇಲೆ ಇಲ್ಲೆಲ್ಲ ಅಷ್ಟೇ ಕಾನ್ಸೆಪ್ಟ್ ಸೇಮ್. ಜನರಲಿ ಕಂಪ್ನೀಸ್ ಆ್ಯಕ್ಟ್ಗಿಂತ ಇಲ್ಲಿ ಟೋಟಲಿ ಸ್ವಲ್ಪ ಡಿಫ್ರೆಂಟ್. ವೋಟಿಂಗ್ ರೈಟ್ಸ್ ಎಲ್ಲ ಬಂದರೆ ಮಾಮೂಲಿ ನಮ್ಮದು ಈಗ ಲಿಸ್ಟೆಡ್ ಕಂಪ್ನಿಗಳೆಲ್ಲ ಇರ್ತವೆ, ತುಂಬ ಕಂಪ್ನಿಗಳು. ಅವೆಲ್ಲ ನಿಮ್ಮ ವೋಟಿಂಗ್ ರೈಟ್ಸು ನಿಮ್ಮ ಶೇರ್ ಹೋಲ್ಡ್ರ್ ಮೇಲೆ ಪರ್ಸೆಂಟೇಜ್ ಮೇಲೆ ಹೋಗುತ್ತೆ. ಇಲ್ಲ ಹಂಗಲ್ಲ, ನೀವು ಎಷ್ಟೇ ಶೇರ್ಸ್ ನಿಮ್ಮದು ಪೋರ್ಟ್ರೇನೇಜ್ ಇದ್ರೂ 1 ಪರ್ಸನ್ ಓನ್ಲಿ 1 ವೋಟು. ಅದರಿಂದ ರೆಗ್ಯುಲರ್ಗೂ ಕಂಪ್ನೀಸ್ ಆ್ಯಕ್ಟ್ಗೂ ಅಥವಾ ಬೇರೆ ಕಂಪ್ನೀಸ್ಗೂ ಈ ಕಂಪ್ನೀಸ್ಗೂ ಕೆಲವು ಕಾನ್ಸೆಪ್ಟಲ್ಲಿ ತುಂಬ ಚೇಂಜ್ ಇದೆ. ಇಲ್ಲೂ ಅಷ್ಟೇ ಲಿಮಿಟೆಡ್ ಡಿವಿಡೆಂಡ್ ಕಾನ್ಸೆಪ್ಟ್ ಇಲ್ಲಿ ಬೋನಸ್ ಅಂತ ಕೊಡ್ತಾರೆ. ಯಾರು ಈಗ ಒಬ್ಬ ಮೆಂಬರು ಜಾಸ್ತಿ ಬಿಸ್ನೆಸ್ ಮಾಡಿದ್ದಾನೆ ಅವನಿಗೆ ಜಾಸ್ತಿ ಹೋಗುತ್ತೆ. ಶೇರ್ ಕ್ಯಾಪಿಟಲ್ ಮೇಲೆ ಬರೀ ಲಿಮಿಟೆಡ್ ಅಂತ ಏನೋ ರಿಟರ್ನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಆ್ಯಕ್ಟಲ್ಲಿ ಡಿವಿಡೆಂಡ್ಗೆ ಯೂಸ್ ಮಾಡೋದು ಲಿಮಿಟೆಡ್ ರಿಟರ್ನ್ಸ್ ಅಂದರೆ ಡಿವಿಡೆಂಡು. ಅದಕ್ಕೆ ಜಾಸ್ತಿ ಇದರಲ್ಲಿ. ಸೊ ಅವ್ರಿಗೆ ಬೋನಸ್ಸೇ ಜಾಸ್ತಿ. ಅಂದರೆ ಎಷ್ಟೆಷ್ಟು ಮೆಂಬರು ಬಿಸ್ನೆಸ್ ಕೊಟ್ಟಿದ್ದಾನೆ ಅಥವಾ ಬಿಸ್ನೆಸ್ ಮಾಡಿದ್ದಾನೆ ಆ ಬೇಸಿಸ್ ಮೇಲೆ ಅವ್ರಿಗೆ ಬೋನಸ್ ಎಲ್ಲ ಸಿಗುತ್ತೆ. ಸರ್, ಲೆಕ್ಕಪತ್ರ ನಿರ್ವಹಣೆ ಮತ್ತು ಆಡಿಟ್ ಎಲ್ಲ ನಾವು ಮುಂದೆ ಹೋಗಿ ಈಗಿರೋ ಪ್ರಾಕ್ಟಿಕಲ್ ಚಾಲೆಂಜಸ್ ಬಗ್ಗೆ ಮಾತಾಡೋದಾದರೆ, ಪ್ರೊಡ್ಯೂಸರ್ ಕಂಪ್ನಿಗಳಲ್ಲಿ ನಾವು ಮೂಲಭೂತವಾಗಿ ನೋಡ್ತಿರೋದು GST ಅಥವಾ ಇನ್ಕಮ್ ಟ್ಯಾಕ್ಸ್ ತುಂಬೋದ್ರ ಬಗ್ಗೆ. ಸಾಮಾನ್ಯವಾಗಿ ಪ್ರೊಡ್ಯೂಸರ್ ಕಂಪ್ನಿಗಳು ಇನ್ಕಮ್ ಟ್ಯಾಕ್ಸನ್ನ ತುಂಬ ಪ್ರೊಡ್ಯೂಸರ್ ಕಂಪ್ನಿಗಳೇನಾಗಿದೆ, ಇನ್ಕಮ್ ಟ್ಯಾಕ್ಸಲ್ಲಿ ಈಗ ಇವರು ಹೇಳಿದೆ ಕ್ಯಾಶ್ ಸೇಲ್ಸ್ ಮಾಡ್ತಾರೆ ಅಂತ. ಆ ಕ್ಯಾಶ್ ತೊಗೊಂಡೋಗಿ ಎಲ್ಲ ಬ್ಯಾಂಕಿಗೆ ಕಟ್ಬಿಡ್ತಾರೆ. ಬ್ಯಾಂಕಲ್ಲಿ ಏನಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ನೀವು ಕರೆಂಟ್ ಅಕೌಂಟ್ಗೆ 1 ವರ್ಷದಲ್ಲಿ 25 lakhsಗಿಂತ ಎಬೋ ಡೆಪಾಸಿಟ್ ಮಾಡಿದ್ರೆ, SBI ಅಕೌಂಟ್ಗೆ 10 lakhsಗಿಂತ ಎಬೋ ಡೆಪಾಸಿಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇನ್ಕಮ್ ಟ್ಯಾಕ್ಸ್ಗೆ ಈ ಪ್ಯಾನ್ ನಂಬರು ಇಷ್ಟು ಮಾಡಿದರೆ ಅಂತ ಇನ್ಕಮ್ ಟ್ಯಾಕ್ಸ್ ಮಾಹಿತಿ ಹೋಗುತ್ತೆ. ಅವರು ನಿಮಗೆ ಏನು ನೀವು ಇಷ್ಟೊಂದು ಡೆಪಾಸಿಟ್ ಮಾಡಿದ್ರಲ್ಲ ಅಂದ್ಬಿಟ್ಟು ನಿಮ್ಮ ಮಾಹಿತಿ ಕೇಳ್ತಾರೆ. ಮಾಹಿತಿ ಕೇಳೋದೆಲ್ಲ ಫಿಸಿಕಲ್ ಲೆಟ್ರ್ ಬರೋಲ್ಲ, ಎಲ್ಲ ಇಮೇಲಿ ಬರುತ್ತೆ, ಪೋರ್ಟಲಲ್ಲಿ ಬರುತ್ತೆ. ನೀವು ನೋಡ್ಕೊಳ್ಳಿಲ್ಲ ಅಂದರೆ ಅಷ್ಟು ಫುಲ್ಲು ಟ್ಯಾಕ್ಸ್ ಹಾಕ್ಬಿಡ್ತಾರೆ, ನೀವೇನು ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಅಂದ್ಬಿಟ್ಟು. ಇನ್ಕಮ್ ಟ್ಯಾಕ್ಸ್ ತುಂಬೋದ್ರ ಬಗ್ಗೆ ಹೇಳ್ಬೇಕಂತಂದರೆ, ಯಾವುದೇ ನಾವು ಫೈನಾನ್ಷಿಯಲ್ ವ್ಯವಹಾರಗಳು ಮಾಡಿದ್ರು ಭಾರತ ದೇಶದಲ್ಲಿ ಸಾಮಾನ್ಯವಾಗಿ ಒಂದಲ್ಲ ಒಂದು ರೀತಿ ನಾವು ಟ್ಯಾಕ್ಸ್ಗೆ ಒಳಪಡ್ತೀವಿ. ಏಕೆಂದರೆ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಬದುಕ್ತಾ ಇರುವಂಥ ದೇಶ ಆಗಿರೋದ್ರಿಂದ ಮೇಜರಾಗಿ ತುಂಬ ಹಲವಾರು ರೀತಿ ಟ್ಯಾಕ್ಸ್ಗಳಿದ್ದಾವೆ. ಅದರಲ್ಲಿ 2 ಪ್ರಮುಖವಾದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿರೋದು ಸರ್ಕಾರ, ಇನ್ಕಮ್ ಟ್ಯಾಕ್ಸು ಮತ್ತು GST. ಪ್ರೊಡ್ಯೂಸರ್ ಕಂಪ್ನಿಗಳಿಗೆ ಇನ್ಕಮ್ ಟ್ಯಾಕ್ಸ್ ವಿಧಾನದಲ್ಲಿ ಹೇಳಬೇಕು ಅಂದರೆ, ಅವರ ವ್ಯವಹಾರ 1 ಕೋಟಿಗಿಂತ ಜಾಸ್ತಿ ದಾಟಿದ್ರೆ ಇನ್ಕಮ್ ಟ್ಯಾಕ್ಸ್ ಕಾಯ್ದೆಲೆ ಸಪ್ರೇಟ್ ಜವಾಬ್ದಾರಿಗಳಿರ್ತವೆ. ಅದನ್ನು ಇನ್ಕಮ್ ಟ್ಯಾಕ್ಸ್ ಕಾಯ್ದೆಲೆ ಆಡಿಟ್ ಮಾಡಿಸಿ ಅದನ್ನು ಆಡಿಟ್ ರಿಪೋರ್ಟನ್ನು ಕೂಡ ಅಲ್ಲೂ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಜೊತೆಗೆ IT ರಿಟರ್ನ್ನು ಫೈಲ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ನನ್ನ ಆದಾಯಕ್ಕೆ ಏನು ಟ್ಯಾಕ್ಸ್ ಬರುತ್ತೆ ಅಂತ ನಾನು ಮುಂಚಿತವಾಗೇ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಪ್ರತಿ ವರ್ಷ ನಾವು ಹಿಂದಿನ ವರ್ಷದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಗಳನ್ನ ಪ್ರೊಡ್ಯೂಸರ್ ಕಂಪ್ನಿ ವಿಧಾನದಲ್ಲಿ ತುಂಬಬೇಕಾಗುತ್ತೆ. ಅದರಲ್ಲಿ ನಾನು ಪ್ರೈಮರಿ ಪ್ರೊಡ್ಯೂಸರ್ಸ್ ಜೊತೆಗೆ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ಗಳನ್ನ ಏನು ಬೈ ಮಾಡೋದು ಮತ್ತು ಸೆಲ್ಲಿಂಗ್ ಆ್ಯಕ್ಟಿವಿಟಿ ಮಾಡಿರ್ತೀನಿ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ. ಅದು ಬಿಟ್ಟು ಬೇರೆ ಏನಾದರೂ ನಾನು ಪ್ರೈಮರಿ ಪ್ರೊಡ್ಯೂಸರ್ ಜೊತೆ ಅಲ್ಲದೇ ಇರೋ ವ್ಯವಹಾರಗಳು ಮಾಡಿದರೆ, ಈಗ ನಾನು ರೈತರಿಗೆ ಅಥವಾ ಪ್ರೊಡ್ಯೂಸರ್ಸ್ಗೆ ಟ್ಯಾಕ್ಟ್ರುಗಳು ಬೇಕು, ಇಲ್ಲ ಅಗ್ರಿಕಲ್ಚರ್ ಟೆಕ್ನಿಕಲ್ ಸಾಮಗ್ರಿಗಳು ಬೇಕು, ಫರ್ಟಿಲೈಸರ್ ಬೇಕು, ಈ ಥರ ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡಿದರೆ ಅದಕ್ಕೆ ಮಾತ್ರ ಅದರಲ್ಲಿ ಬಂದಿರೋ ಲಾಭದ ಪೋರ್ಷನ್ಗೆ ಮಾತ್ರ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಪ್ರೊಡ್ಯೂಸರ್ ಕಂಪ್ನಿಯಾಗಿ. ಅದು ಬಿಟ್ಟು ಅಗ್ರಿಕಲ್ಚರ್ ಆ್ಯಕ್ಟಿವಿಟಿಗಳಲ್ಲಿ ತೊಡಗಿಸ್ಕೊಂಡಿರೋ ರೈತರ ಜೊತೆಗೆ ನಾವು ಏನೇ ಖರೀದಿ ಮತ್ತು ಮಾರಾಟ ಅದನ್ನು ಪುನಃ ಬೇರೆಯವ್ರಿಗೆ ಮಾರಾಟ ಮಾಡಿ ಅದರಿಂದ ಎಷ್ಟೇ ಲಾಭ ಗಳಿಸಿದ್ರು ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡ್ತಾರೆ. ಇದನ್ನು ಎಕ್ಸಂಪ್ಷನನ್ನು ನಾವು ಕ್ಲೈಮ್ ಮಾಡಬೇಕಾಗತ್ತೆ, ಫೈಲ್ ಮಾಡಿ ಕ್ಲೈಮ್ ಮಾಡಬೇಕಾಗತ್ತೆ. ಇದು ಎಷ್ಟೋ ಪ್ರೊಡ್ಯೂಸರ್ ಕಂಪ್ನಿಗಳು ಮಾಡ್ತಾ ಇರಲಿಕ್ಕಿಲ್ಲ. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಪ್ರಾಪರಾಗಿ ಕನ್ಸಲ್ಟ್ ಮಾಡಿ ಕರೆಕ್ಟ್ ಕಾಲಮಲ್ಲಿ ತುಂಬಿ ನಾವು ಫೈಲ್ ಮಾಡಬೇಕಾಗತ್ತೆ. ಇನ್ನು GST ಬಗ್ಗೆ ಮಾತಾಡೋದಾದರೆ, GST ಬಂದು ವರ್ಷದ್ದು ಕಾಂಪ್ಲೇನ್ಸ್ ಅಲ್ಲ, ಪ್ರತಿ ದಿನವೂ ಮತ್ತು ಪ್ರತಿ ತಿಂಗಳು ನಾವು GST ಕಾಂಪ್ಲೇನ್ಸ್ನ ಮಾಡಬೇಕಾಗತ್ತೆ. ಈಗ ಉದಾಹರಣೆಗೆ ಪ್ರತಿ ತಿಂಗಳು GST ರಿಟರ್ನ್ಸ್ ಫೈಲ್ ಮಾಡಬೇಕು. ಆ GST ರಿಟರ್ನ್ಸ್ ಫೈಲ್ ಮಾಡಬೇಕಾದ್ರೂ ನನ್ನ ಟ್ರಾನ್ಸಾಕ್ಷನ್ಸ್ಗಳಿಗೆ ಸರ್ ಆವಾಗಲೇ ಹೇಳಿದಾಗೆ
GST ಎಷ್ಟು ಬರುತ್ತೆ ಅನ್ನೋದನ್ನು ನಾನು ಗಮನದಲ್ಲಿ ಇಟ್ಕೊಂಡು ಟ್ರಾನ್ಸಾಕ್ಷನ್ ಅಗ್ರಿಕಲ್ಚರ್ ಏನು GST ಇಲ್ಲ ಅಂದ್ರೂ ಫೈಲ್ ಮಾಡಬೇಕಲ್ವಾ? ಖಂಡಿತ. ಈಗಿರೋ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಗಳು ಮತ್ತು ಪ್ರೊಡ್ಯೂಸರ್ ಕಂಪ್ನಿಗಳು ಮಾಡ್ತಿರೋ ಟ್ರಾನ್ಸಾಕ್ಷನ್ಸ್ಗಳನ್ನ ಈಗ ಅವರು ಏನೋ ಒಂದು ಬೇರೆ ಸ್ಟೇಟ್ಗೆ ನಮ್ಮ ಅಗ್ರಿಕಲ್ಚರ್ ಸಾಮಗ್ರಿಗಳನ್ನ ಅಥವಾ ನಮ್ಮ ರೈತರು ಬೆಳೆದಿರೋದನ್ನ ಅಥವಾ ಸಮ್ ಮೆಂಬರ್ಗಳು ಬೆಳೆದಿರೋದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಾರಬೇಕು ಅಥವಾ ಗೌರ್ಮೆಂಟ್ ಸಂಸ್ಥೆಗಳಿಗೆ ಮಾರಬೇಕು ಅಂದ್ರೆ GST ರಿಜಿಸ್ಟ್ರೇಷನ್ ಇಲ್ದೇ ಇವಾಗ ಮಾರೋಕ್ಕಾಗಲ್ಲ. ಯಾಕೆಂದರೆ ತುಂಬ ಪ್ರೊಸೀಜರು ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ GST ಕೂಡ ಒಂದು. ಈಗ ನಾನು GSTನ ಒಂದ್ಸಲಿ ರಿಜಿಸ್ಟ್ರೇಷನ್ ತೊಗೊಂಡ್ಮೇಲೆ ಆ ಪದಾರ್ಥಕ್ಕೆ ಟ್ಯಾಕ್ಸ್ ಇಲ್ಲ ಅಂದರೂ ನಾನು ಬಿಲ್ ಅರ್ದು ಅದಕ್ಕೆ GSTಲಿ ಟ್ಯಾಕ್ಸ್ ಬರಲ್ಲ ಅಂತಲೇ ನಾನು ಪ್ರತಿ ತಿಂಗಳು ರಿಟರ್ನ್ ಸಬ್ಮಿಟ್ ಮಾಡಲೇಬೇಕಾಗತ್ತೆ. ಏನು ಟ್ಯಾಕ್ಸ್ ಬರಲಿಲ್ಲ ಅಂದರೂ ಕೂಡ ಟ್ಯಾಕ್ಸ್ ಬರಲ್ಲ ಅನ್ನೋದನ್ನು ಕೂಡ ನಾನೇನೆ ಅದನ್ನು ದಾಖಲಾತಿಗಳನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಅದರಲ್ಲದೆ ಈಗ ನಾನು ರೈತರಿಗೆ ಫರ್ಟಿಲೈಸರ್ಸ್ನ ಕಂಪ್ನಿಯಿಂದ ಬೈ ಮಾಡಿ ಅಥವಾ ಸರ್ಕಾರಿ ಕಾರ್ಪೊರೇಷನ್ಸ್ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಕನ್ಸೆಷನಲ್ ಬೆಲೆಗೆ ನಾನು ಫರ್ಟಿಲೈಸರ್ಸ್ ಅಥವಾ ಬೇರೆ ಬೇರೆ ಎಕ್ವಿಪ್ಮೆಂಟ್ಗಳನ್ನ ನನ್ನ ಮೆಂಬರ್ ರೈತರುಗಳಿಗೆ ನಾನು ಸಪ್ಲೈ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಅದಕ್ಕೂ ಕೂಡ GST ತುಂಬಬೇಕಾಗುತ್ತೆ. ಯಾಕೆಂದರೆ ಅದೆಲ್ಲ ಕಮರ್ಷಿಯಲ್ ವಸ್ತುಗಳು. ಬೇರೆ ಒಬ್ಬ ನಾರ್ಮಲ್ ವ್ಯಕ್ತಿ ಮಾರಾಟ ಮಾಡಿದ್ರೆ ಹೆಂಗೆ GST ಅಪ್ಲೈ ಆಗುತ್ತೋ ಹಂಗೆ ನಾವು ಆ ಟ್ರಾನ್ಸಾಕ್ಷನ್ಗಳಿಗೂ GSTನ ಕಲೆಕ್ಟ್ ಮಾಡಿ ಕಟ್ಟಬೇಕಾಗುತ್ತೆ. ಇದನ್ನು ನಿರ್ವಹಣೆ ಮಾಡುವಾಗ ತುಂಬ ಬೆನಿಫಿಟ್ಸು ಇದೆ. GSTಲಿ ಅಥವಾ ಇನ್ಕಮ್ ಟ್ಯಾಕ್ಸಲ್ಲಿ ನಾವು ಏನು ನಿರ್ವಹಣೆ ಮಾಡಬೇಕಾದ್ರೆ ಪೇ ಮಾಡಬೇಕಾದ್ರೆ ಬೆನಿಫಿಟ್ಸು ಇದೆ. ಅದನ್ನು ಕರೆಕ್ಟಾಗಿ ಪೂರಕ ದಾಖಲೆಗಳನ್ನ ಮೇಂಟೈನ್ ಮಾಡಿ ಕಾನೂನನ್ನ ಪಾಲನೆ ಮಾಡಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗಳನ್ನ ನಾವು ಮುಂಚೆನೇ ತಿಳ್ಕೊಂಡು ಅದಕ್ಕೆ ಪ್ರೈಸ್ ಫಿಕ್ಸ್ ಮಾಡುವಾಗಿರ್ಬೋದು, ಬೇರೆಯವ್ರ ಜೊತೆ ನಾವು ಪರ್ಚೇಸ್ ಆರ್ಡ್ರುಗಳ್ನ ಅಥವಾ ಸೇಲ್ ಆರ್ಡ್ರುಗಳ್ನ ತೀರ್ಮಾನ ಮಾಡೋ ಟೈಮಲ್ಲಿ ನಾವು ಏನು ಇದಕ್ಕೆ ಇಂಪ್ಲಿಕೇಶನ್ಸ್ ಬರುತ್ತೆ ಅನ್ನೋದು ಅದನ್ನು ತಿಳ್ಕೊಂಡು ಮಾಡಿದ್ರೆ ನಾವು ನೀಟಾಗಿ ಬರ್ಡನ್ ಆಗದೇ ಇರೋ ರೀತಿ, ಟ್ಯಾಕ್ಸ್ ಬರ್ಡನ್ ಅಂತ ಏನು ಕರಿತೀವಿ ಅದನ್ನು ಆಗದೇ ರೀತಿ ತುಂಬ ಒಳ್ಳೆ ವಿಧಾನದಲ್ಲಿ ಕಂಪ್ನಿನ ನಡ್ಸ್ಕೊಂಡು ಹೋಗ್ಬಾರ್ದು. ಮಂಜು ಅವ್ರು ಹೇಳಿದ್ರು ಇನ್ಕಮ್ ಟ್ಯಾಕ್ಸಲ್ಲಿ ನಮಗೆ ಕೆಲವು ಎಕ್ಸಾಮ್ಷನ್ಸ್ ಇದೆ ಅಂತ. ನಮಗೆ ಈಗ ಇನ್ಕಮ್ ಟ್ಯಾಕ್ಸಲ್ಲಿ ನಮ್ಗೆ ತುಂಬ ಬಂದಿರೋ ಕೇಸ್ಗಳಲ್ಲಿ, ಬಟ್ ಅದು ಪ್ರೊಡ್ಯೂಸರ್ ಕಂಪ್ನಿ ಬಟ್ ಕೋಪರೇಟಿವ್ ಸೊಸೈಟೀಸು, ಬಟ್ ಇನ್ಕಮ್ ಟ್ಯಾಕ್ಸು ಸೇಮು. ಏನಾಗುತ್ತೆ, ಎಕ್ಸಾಮ್ಷನ್ ಕ್ಲೈಮ್ ಮಾಡಬೇಕು ಅಂದರೆ ರಿಟರ್ನ್ಸನ್ನು ವಿತಿನ್ ದಿ ಡ್ಯೂ ಡೇಟಲ್ಲೇ ಫೈಲ್ ಮಾಡಿರಬೇಕು. ಫಾರ್ ಎಕ್ಸಾಂಪಲ್ ಸೆಕ್ಷನ್ಸು ನೀವು ಕ್ಲೈಮ್ ಮಾಡಲೇ ಇಲ್ಲ, ರೇಟಾಗಿ ಫೈಲ್ ಮಾಡಿದ್ರೆ ಯಾವಾಗ ನಿಮಗೆ ಬೆನಿಫಿಟ್ ಸಿಗಲ್ಲ, ಎಕ್ಸಾಮ್ಷನು ಹೊಟ್ಟೋಗ್ಬಿಡುತ್ತೆ. ನಿಮಗೆ ನೋಟಿಸ್ ಬರ್ತದೆ, ಯಾವಾಗ ಮಾಡೋಕ್ಕೆ ಹೋದಾಗ ನಿಮಗೆ ಡ್ಯೂ ಡೇಟ್ ಆಗೋಗ್ಬಿಟ್ಟಿದೆ ಮಾಡೋಕ್ಕೆ. ಅದು ಮತ್ತೆ ನೀವು ಕೋರ್ಟ್ಗೆ ಹೋಗಿ ಎಲ್ಲ ಮಾಡಿ ತುಂಬ ಹೊಡೆದಾಡಬೇಕಾಗತ್ತೆ. ಅದು ಒಂದು. ಎರಡನೇದು, ನೀವೇನು ಸೇಲ್ ಮಾಡ್ತಿದ್ದೀವಿ ಅಲ್ಲಿ ಎರಡು ಥರ ಇರ್ತದೆ. ನಾನು ಎಕ್ಸಮ್ಟೆಡ್ ಇರ್ಬೋದು GSTಲಿ, ನಂದು ಟ್ಯಾಕ್ಸಬಲ್ ಇರ್ಬೋದು. ಎಕ್ಸಮ್ಟೆಡ್ಗೆಲ್ಲ ನಾನು ಬಿಲ್ ಆಫ್ ಸಪ್ಲೈ ಅಂತ ಕೊಡಬೇಕು. ಅದು ತುಂಬ ಇಂಪಾರ್ಟೆಂಟು. ನಾನು ಏನೇ ಮಾರ್ತೀನಿ ನಂಗೆ ದುಡ್ಡು ಬರುತ್ತಲ್ಲ ಅದಕ್ಕೆ ನಾನು ಬಿಲ್ ಕೊಡಬೇಕು. ಈಗ ನಾವು ಅಂಗಡಿಗೆ ಹೋದಾಗ ತೊಗೊಂಡಾಗ ನಮಗೆ ಬಿಲ್ ಕೊಡ್ತಾರಲ್ಲ, ಹಂಗೆ GST ಖಾತೆಯಲ್ಲಿ ಬಿಲ್ ಇಶ್ಯೂ ಮಾಡೋದು ಕಂಪಲ್ಸರಿ ಕಾನೂನಲ್ಲಿ. ಅದು ಬಿಲ್ ಇಶ್ಯೂಲೇ ಮಾಡಲೇಬೇಕು ಪ್ರತಿಯೊಬ್ಬನೇ. ನಾವೀಗ ರೋಡಲ್ಲಿ ಹೋಗ್ತೀವಿ, ಏನಾದ್ರು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದಾಗ ನಮಗೆ ಬಿಲ್ ಕೊಡ್ತಾರೆ ಅವರು. ಅದೇ ಥರ ನಾವು ಬೇರೆಯವರಿಗೆ ಸೇಲ್ ಮಾಡಿದಾಗ ನಾವು ಬಿಲ್ ಕೊಡಬೇಕು. ನಾವು ಸೇಲ್ ಮಾಡಿದ್ರೆ ಎರಡು ಥರ ಇರ್ತದೆ. ಒಂದು ಟ್ಯಾಕ್ಸಬಲ್ ಇರುತ್ತೆ, ಇಲ್ಲ ಅಂದರೆ ಎಕ್ಸಮ್ಟೆಡ್ ಇರ್ತದೆ. ಟ್ಯಾಕ್ಸಬಲ್ಗೆಲ್ಲ ನಾನು ಟ್ಯಾಕ್ಸ್ ಇನ್ವಾಯ್ಸ್ ಅಂತ ಕೊಡಬೇಕು, ಎಕ್ಸಮ್ಟೆಡ್ಗೆಲ್ಲ ನಾನು ಬಿಲ್ ಆಫ್ ಸಪ್ಲೈ ಅಂತ ಕೊಡಬೇಕು. ಒಂದರಲ್ಲೇ ಎರಡು ಕೊಡ್ತಿದ್ದೀನಿ ಸರ್, ಆವಾಗ ಕಮ್ ಅಂತ ಕೊಡೋಣ. ಟ್ಯಾಕ್ಸ್ ಇನ್ವಾಯ್ಸ್ ಕಮ್ ಬಿಲ್ ಆಫ್ ಸಪ್ಲೈ ಅಂತ ಒಂದು ಕೊಟ್ಟರೆ ಆಗುತ್ತೆ. ಈಗ ನಾವು ದೊಡ್ಡ ದೊಡ್ಡ ಮಾಲ್ಗೆ ಹೋಗ್ತೀವಿ, ಮಾಲಲ್ಲಿ ನಾವು ತೊಗೊಂಡ್ರೆ ತರಕಾರಿ ತೊಗೊತೀವಿ, ಬಟನ್ ತೊಗೊಂಡಿರ್ತೀವಿ, ಆವಾಗ ಅವ್ನು ಎರಡಕ್ಕೂ ಕೊಡಲ್ಲ, ಒಂದರಲ್ಲೇ ಏನು ಮಾಡ್ತಾನೆ ಮಿಕ್ಸ್ ಮಾಡಿ ಒಂದರಲ್ಲೇ ಕಮ್ ಅಂತ ಹೇಳಿ ಕೊಟ್ಬಿಡ್ತಾನೆ. ಸೊ ಅದು ತುಂಬ ಕಂಪ್ನಿಗಳು ಅದನ್ನು ಗಮನ ಇಟ್ಕೋಬೇಕು. ಮತ್ತು ನಂದು ಮತ್ತೆ ಒಂದು ಅವ್ರ ಮೇಲೆ ಮನವಿ ಏನಂತ ಅಂದರೆ, ಟ್ರಾನ್ಸಾಕ್ಷನ್ ಎಲ್ಲ ಮುಗಿಸಿ ಹೋಗೋಕ್ಕಿಂತ ಮೊದಲೇ, ಟ್ರಾನ್ಸಾಕ್ಷನ್ ಹಾಕಿಂತ ಮೊದಲೇ ಅವ್ರ ಜೊತೆ ಕನ್ಸಲ್ಟೆಂಟ್ ಜೊತೆ ನೀವು ಮಾಹಿತಿ ತೊಗೊಂಡು ಮಾಡ್ಕೊಳ್ಳಿ. ಜಸ್ಟ್ ಲೈಕ್ ಮೆಡಿಸಿನ್ ಥರ ನಾವು ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳಲ್ಲ. ನಮ್ಗೆ ದೇಹಕ್ಕೆ ಏನಾದ್ರು ತೊಂದರೆ ಆದರೆ ಏನು ಮಾಡ್ತೀವಿ, ನಾವೇ ತೊಗೊಳ್ಳಲ್ಲ, ಮಾತ್ರ ಡಾಕ್ಟರ್ ಹತ್ರ ಹೋಗ್ತೀವಿ ಫಸ್ಟು, ಅವ್ರು ಹೇಳ್ದಂಗೆ ಕೇಳ್ತೀವಿ. ಇಲ್ಲೂ ಅಷ್ಟೇ, ನೀವು ಅವ್ರ CAಗಳ ಹತ್ರ ಹೋಗಿ ಅವ್ರು ಕೇಳ್ಕೊಂಡು ಆಮೇಲೆ ವ್ಯವಹಾರ ಮಾಡಿ. ಸರ್, ಈಗ ಚಾರ್ಟೆಡ್ ಅಕೌಂಟೆಂಟ್ಸ್ ಅಂತಲೂ ಇರ್ತಾರೆ, ಕಂಪನಿ ಸೆಕ್ರೆಟ್ರೀಸ್ ಅಂತಲೂ ಇರ್ತಾರೆ. ಇಬ್ಬರು ಬೇಕಾಗ್ತಾರೆ ಅಥವಾ ಯಾರು ಒಬ್ಬರು ಸಾಕ? ಕಂಪ್ನಿ ಸೆಕ್ರೆಟ್ರಿ ಇಟ್ಕೊಂಡ್ರೆ CA ಬೇಕು, CA ಇಟ್ಕೊಂಡ್ರೆ ಆನ್ಯುವಲ್ ಫೈಲಿಂಗು CAನೇ ಮಾಡ್ಬೋದು. ಆಮೇಲೆ ಒಂದು 5 ಕೋಟಿಗಿಂತ ಯಾವುದು ಜಾಸ್ತಿ ಇದೆ ಟರ್ನ್ ಓವರು, ಅವ್ರು ಕಂಪಲ್ಸರಿ ಕಂಪ್ನಿ ಸೆಕ್ರೆಟ್ರಿನೇ ಏನು ಮಾಡ್ಕೋಬೇಕು, ಅಪಾಯಿಂಟ್ ಮಾಡ್ಕೋಬೇಕು. ಟರ್ನ್ ಓವರ್ ಕಂಪ್ನೀಸ್ ಆ್ಯಕ್ಟಲ್ಲಿ ಅದು ಕಂಪಲ್ಸರಿ ಇದೆ. ಓಕೆ, ಇಟ್ಸ್ ಮ್ಯಾಂಡೇಟರಿ ಅಪಾಯಿಂಟ್ಮೆಂಟ್ ಆಫ್ ಕಂಪ್ನಿ ಸೆಕ್ರೆಟ್ರೀಸು. ಜನರಲ್ ಏನಾಗುತ್ತೆ, ಈ ಕಂಪ್ನೀಸು ಕಂಪ್ಲೇನ್ಸಸ್ ಹೇಳಿದ್ನಲ್ಲ, ಫೈಲಿಂಗ್ ಎಲ್ಲ ತುಂಬ ಟೆಕ್ನಾಲಜಿ ತುಂಬ ಚೇಂಜಸ್ ಆಗ್ತಾ ಇರ್ತದೆ. ಅದಕ್ಕೇನು ಮಾಡ್ತಾರೆ, ಪ್ರೊಫೆಷನಲ್ ಕಂಪ್ನಿ ಸೆಕ್ರೆಟರೀಸ್ಗಳಿಗೆ ಕೊಟ್ಬಿಡ್ತಾರೆ, ಮಾಡ್ತಾರೆ. ಯಾಕೆಂದರೆ ಅವರು ಡೇ ಇನ್ ಡೇ ಔಟ್ ಏನು ಮಾಡ್ತಾರೆ, ಕಂಪ್ನೀಸ್ ಆ್ಯಕ್ಟೇ ಮಾಡ್ತಾ ಇರ್ತಾರೆ. ಬಟ್ ಅವರು ಆಡಿಟ್ ಮಾಡೋಂಗಿಲ್ಲ. ಸೊ ಅವಾಗ ನೀವು ಇಟ್ಕೋಬೇಕು, ಯಾರೋ ಆಡಿಟ್ ಮಾಡೋಕ್ಕೆ ಚಾರ್ಟರ್ಡ್ ಅಕೌಂಟೆಂಟ್ ಕಂಪಲ್ಸರಿ, ಫೈಲಿಂಗ್ ಮಾಡೋಕ್ಕೆ ಅದು ಕೆಲವರು CAಗಳೇ ಎಲ್ಲ ಮಾಡ್ತಾರೆ, ಏನೋ ಆಡಿಟು ಮಾಡ್ತಾರೆ, ಮತ್ತು ನಿಮಗೆ ಫೈಲಿಂಗು ಮಾಡಿಕೊಡ್ತಾರೆ, ಎಲ್ಲ ಆನ್ಯುವಲ್ ಫೈಲಿಂಗು CA ಅಥವಾ ಕಂಪ್ನಿ ಸೆಕ್ರೆಟರಿ ಮಾಡ್ಬೇಕಂತೇನಿರಲ್ಲ, ಯಾರೊಬ್ಬರು ಮಾಡಿದ್ರೆ ಆಗುತ್ತೆ. ಅಂದರೆ ಇಬ್ಬರು ಬೇಕಾಗ್ತಾರೆ. ಈಗ ಇಬ್ಬರು ಬೇಕು. ನಿಮ್ಮದು ಫೈನಾನ್ಷಿಯಲಿ ನಿಮಗೆ ಸ್ಟ್ರಾಂಗ್ ಇದ್ದರೆ ಇಬ್ಬರು ಇಟ್ಕೊಂಡ್ರೆ ಒಳ್ಳೆಯದು. ನಿಮ್ಮದು ಫೈನಾನ್ಷಿಯಲ್ ಸ್ಟ್ರೆಂತ್ ಮೇಲೆ ಹೋಗೋದು. ಇಬ್ಬರು ಬೇಕಾಗ್ತಾರೆ ಇವಾಗಿನ ಚಾಲೆಂಜಿಂಗ್ ಸಿಚುವೇಶನ್ಸ್ಗೆ. ಎಲ್ಲ ಸರ್ವೀಸಸ್ನು ಒಬ್ಬರೇ ಅಥವಾ CAನೇ ಕೊಡೋಕ್ಕಾಗಲ್ಲ.
ಈಗ ಪ್ರೊಡ್ಯೂಸರ್ ಕಂಪ್ನೀಸ್ಗಳಲ್ಲಿ ನಾವು ಗಮನಿಸಿದಾಗೆ ಮೆಂಬರ್ಸ್ಗಳನ್ನ ನಾವು ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀವಿ. ಯಾರಾದರೂ ನಮ್ಮ ಪ್ರೊಡ್ಯೂಸರ್ ಕಂಪ್ನಿಗೆ ಯಾರು ಆಸಕ್ತ ರೈತರು ಅಥವಾ ಫಾರ್ಮರ್ಸು ನಾವು ಮೆಂಬರ್ಸ್ ಆಗಿ ಬರ್ತೀವಿ ಅಂತಂದರೆ ಅದಕ್ಕೆ ತುಂಬ ದಾಖಲಾತಿಗಳು ಮತ್ತು ROC ಫಾರ್ಮ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಫೈಲ್ ಮಾಡಬೇಕಾಗತ್ತೆ. ಇದಕ್ಕೆ ಕರೆಕ್ಟಾಗಿ ಗೈಡ್ ಮಾಡಿ ಮತ್ತು ಅದಕ್ಕೆ ಡೆಡಿಕೇಟೆಡ್ ಸರ್ವಿಸಸ್ ಕೊಡೋರನ್ನ ನಾವು ಅಪ್ರೋಚ್ ಮಾಡಿದ್ರೆ ತುಂಬ ಉತ್ತಮ. ಮತ್ತು ಫಾರ್ಮ್ಸು ಮತ್ತು ಏನು ಪೂರಕವಾದ ದಾಖಲಾತಿಗಳು, ಈಗ ಬೋರ್ಡ್ ರೆಸಲ್ಯೂಷನಿಂದ ಇರ್ಬೋದು, ಅದಕ್ಕೆ ಬೋರ್ಡ್ದು ಅಪಾಯಿಂಟ್ಮೆಂಟ್ ಲೆಟ್ರ್ ಇರ್ಬೋದು, ಮತ್ತು ಬೇರೆ ಬೇರೆ ಪೂರಕ ದಾಖಲೆಗಳನ್ನ ಮೇಂಟೈನ್ ಮಾಡೋಕ್ಕೆ ಕಂಪನಿ ಕಾಯ್ದೆ ಪ್ರಕಾರ ಕಂಪನಿ ಸೆಕ್ರೆಟ್ರಿಗಳು ಉತ್ತಮವಾದ ವ್ಯಕ್ತಿಗಳು. ಏಕೆಂದರೆ ಅವರು ಕಂಪನೀಸ್ ಆ್ಯಕ್ಟಲ್ಲೇ ಪೂರ್ಣವಾಗಿ ಅವ್ರನ್ನ ತೊಡಗಿಸ್ಕೊಂಡಿರ್ತಾರೆ. ಸೊ ಅವರು ಕಂಪನಿ ಸೆಕ್ರೆಟ್ರಿಗಳು ತುಂಬ ಡೆಡಿಕೇಟೆಡ್ ಸರ್ವಿಸ್ ಕೊಡ್ತಾರೆ. ಬಟ್ ಇದು ಪ್ರೊಡ್ಯೂಸರ್ ಕಂಪ್ನಿಗಳಲ್ಲಿ ನಾನು ಆಗಲೇ ಫಸ್ಟ್ ಟೈಮ್ ಹೇಳುವಾಗಲ ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸಲ್ಲಿ ಅಥವಾ ಹ್ಯೂಮನ್ ರಿಸೋರ್ಸ್ ಅವೈಲಬಿಲಿಟಿಲಿ ಅವ್ರಿಗೆ ಆಕ್ಸೆಸಿಬಿಲಿಟಿ ಇದೆಯಾ, ಅದು ಕೂಡ ಒಂದು ಚಾಲೆಂಜಾಗಿ ಒಳಪಡುತ್ತೆ. ನಾವು ಕೂಡ ಕಂಪ್ನಿ ಸೆಕ್ರೆಟ್ರಿಗಳು ROC ಕಾಂಪ್ಲೈನ್ಸ್ ಅಂತ ಇರ್ಬೋದು, ಮೆಂಬರ್ಶಿದು ಏನೇನು AGM ಕಾಲ್ ಫಾರ್ ಮಾಡೋದ್ರಿಂದ ಇಡ್ಬೋದು, ನೋಟಿಸ್ಗಳು ಕೊಡೋದ್ರಿಂದ ಇಡ್ಬೋದು, ಮೆಂಬರ್ಸ್ಗಳನ್ನ ಆ್ಯಡ್ ಮಾಡೋದ್ರಿಂದ ಇಡ್ಬೋದು, ಬೋನಸ್ ಕೊಡೋದ್ರಿಂದ ಇಡ್ಬೋದು, ಅಥವಾ ಲಿಮಿಟೆಡ್ ರಿಟರ್ನ್ಸಿಂದ ಕೊಡೋದ್ರಿಂದ ಇರ್ಬೋದು. ಮೆಂಬರ್ಸ್ಗಳ್ನು ಕೆಲವರು ಬಿಟ್ಟು ಹೋಗ್ತಾ ಇರ್ತಾರೆ. ಅದನ್ನು ಅವ್ರನ್ನ ಹೆಂಗೆ ಕಾನೂನು ಪ್ರಕಾರ ಅವ್ರ ಶೇರ್ಸ್ನ ಹೆಂಗೆ ಸರೆಂಡ್ರ್ ಮಾಡಿಸಿ ಇನ್ನೊಂದು ಕಂಪ್ನಿಗೆ ಅಥವಾ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿಸಿ ಅವ್ರಿಗೆ ಏನು ಕೊಡಬೇಕಾಗಿರೋ ಶೇರ್ ಮೊತ್ತನ ಹಿಂದಿರುಗಿಸೋದು, ಅದಕ್ಕೆ ಪೂರಕವಾದ ದಾಖಲೆ ಮತ್ತು ROC ಪರ್ಮಿಷನ್ ತೊಗೊಳ್ಳೋದು, ಇದನ್ನೆಲ್ಲನೂ ಕಾನೂನು ಪ್ರಕಾರನೇ ಮಾಡಬೇಕಾಗತ್ತೆ. ಸೊ ಯಾವುದೇ ಕೂಡ ಇಂಟರ್ನಲ್ ಡಾಕ್ಯುಮೆಂಟೇಷನ್ ನಡೆಯಲ್ಲ. ಅಂತಿಮವಾಗಿ ಏನಾದ್ರು ಹೇಳೋದಿದ್ರೆ ಹೇಳ್ಬಿಡಿ. ಅದನ್ನೇ ನಾವು ಹೇಳಿದ್ರಲ್ಲ, ತುಂಬ ಕಂಪ್ಲೇನ್ಸಸ್ಸು ಮಾಡ್ದಲ್ಲೇ ತುಂಬ ಸಫರ್ ಆಗಿರೋ ಜಾಸ್ತಿ ಇದೆ ಕಂಪ್ನಿಗಳು. ಸೊ ದಯವಿಟ್ಟು ಎಲ್ಲ ನಿಮ್ಗೆ ಏನೇನು ಕಂಪ್ಲೇಂಟ್ಸು ಫಸ್ಟು ಅದನ್ನು ತಿಳ್ಕೊಳ್ಳಿ, ಎಲ್ಲ ವಿತಿನ್ ದಿ ಡ್ಯೂ ಡೇಟಲ್ಲಿ ಮಾಡಿ. ಅನಾವಶ್ಯಕವಾಗಿ ಯಾವುದೋ ಲೇಟ್ ಫೈನ್ ಹತ್ರ ಕಟ್ಟಕ್ಕೆ ಹೋಗಬೇಡಿ. ಎಲ್ಲ ಟ್ರಾನ್ಸಾಕ್ಷನ್ ಮಾಡೋಕ್ಕಿಂತ ಮೊದಲು ಕೇಳ್ಕೊಂಡು ಮಾಡಿ ಅಷ್ಟೇ. ಅಂದರೆ ಈಗ ನೀವಿಬ್ಬರು ಚಾರ್ಟೆಡ್ ಅಕೌಂಟೆಂಟ್ಸ್ ಒಂದು ಹೇಳಿ, ರೈತರು ಅಥವಾ ರೈತ ಉತ್ಪಾದಕ ಸಂಸ್ಥೆಗಳು ಇಷ್ಟೆಲ್ಲ ಕಷ್ಟಗಳ ನಡುವೆನೂ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ ತಮ್ಗೆ ಅನಿಸುತ್ತಾ? ಅಂದರೆ ಅದು ಆಸಕ್ತಿ ಮೇಲೆ ಹೋಗುತ್ತೆ. ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ. ಇಷ್ಟು ಏನು ಅರ್ಬನಲ್ಲಿದೆ ಅಷ್ಟು ಕಾಂಪಿಟೇಷನ್ ಇಲ್ಲ ಅಲ್ಲಿ. ಇಲ್ಲಿ ಗ್ರಾಮೀಣದಲ್ಲಿ ಎಸ್ಪೆಷಲಿ ಅಗ್ರಿಕಲ್ಚರ್ ಪ್ರೊಡ್ಯೂಸು ಪ್ರಾಡಕ್ಟಲ್ಲೆಲ್ಲ ಆದರೆ ಅವ್ರಿಗೆ ತುಂಬ ಇದೆ, ಎಕ್ಸ್ಪೋರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಎಸ್ಪೆಷಲಿ ಎಳ್ನೀರು ಇದೆ. ನಮ್ಮ ಮದ್ದೂರು ಮಾರ್ಕೆಟ್ ನೋಡಿದ್ದೀರಾ? ಎಳ್ನೀರು ಎಷ್ಟು ಹೋಗುತ್ತೆ ಬಾಂಬೆ, ಡೆಲ್ಲಿಗೆಲ್ಲ ಅದು. ಸೊ ನೀವು ಇಂಟರ್ನ್ಯಾಷನಲ್ ಮಾರ್ಕೆಟ್ ಥಿಂಕ್ ಮಾಡ್ಬೋದು. ಅಂದರೆ ಒಬ್ಬ ಒಳ್ಳೆಯ ಚಾರ್ಟೆಡ್ ಅಕೌಂಟೆಂಟು ಒಬ್ಬ ಒಳ್ಳೆ ಕಂಪ್ನಿ ಸೆಕ್ರೆಟ್ರಿನ ಇಟ್ಕೊಂಡ್ಬಿಟ್ಟು ಕಂಪ್ನಿಯನ್ನು ಉತ್ತಮವಾಗಿ ನಡೆಸಬಹುದು ಅನ್ನೋದು ನಿಮ್ಮ ವಿಚಾರ. ಕಂಪ್ನಿ ಚೆನ್ನಾಗಿ ಬೆಳೆದ್ರೆ ನಮಗೂ ಒಳ್ಳೆಯದು, ಕಂಪ್ನಿ ಸೆಕ್ರೆಟರಿಗೂ ಒಳ್ಳೆಯದು, ಷೇರುದಾರರು ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಬೆಳಿಬೇಕು ಬಿಸ್ನೆಸ್ ಚೆನ್ನಾಗಿ ಅಲ್ವಾ? ಬೋರಯ್ಯ ಬಸವಯ್ಯ ದೊಡ್ಡಯ್ಯ ಸಣ್ಣಯ್ಯ ಎಲ್ಲ ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಒಳ್ಳೆಯದು ಮಹೇಶ್ ಅವರೇ ಮತ್ತು ಮಂಜು ಅವರೇ, ಇದುವರೆಗೂ ರೈತ ಉತ್ಪಾದಕ ಕಂಪನಿಗಳು ಯಾವ ರೀತಿ ಹಣಕಾಸಿನ ನಿರ್ವಹಣೆಯನ್ನು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ತಾವು ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಮೈಸೂರಿನ ಚಾರ್ಟರ್ಡ್ ಅಕೌಂಟೆಂಟ್ಗಳಾದ BV ಮಹೇಶ್ ಮತ್ತು K ಮಂಜು ಅವರೊಂದಿಗೆ ರೈತ ಉತ್ಪಾದಕ ಕಂಪನಿಗಳಲ್ಲಿ ಹಣಕಾಸು ನಿರ್ವಹಣೆಯನ್ನು ಕುರಿತ ಸಂವಾದವನ್ನು ಕೇಳಿದಿರಿ. ಬರುವ ವಾರ ಜೋಳ ಹಾಗೂ ಕಡಲೆ ಬೇಸಾಯ ಮತ್ತು ಮಾರಾಟವನ್ನು ಕುರಿತು ಮುಷ್ಟೂರೇಶ್ವರ ಸ್ವಾಮಿ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ P ರಾಜಣ್ಣ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ ಕೊಳ್ಳೋಣ ಮೌಲ್ಯವರ್ಧಿಸಿ ಮಾರೋಣ.
ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ, ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಇದು ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ.